ಕೃತ್ಸ್ನಮೇತದ್ವ್ಯಾಪ್ಯ ಸ್ಥಿತಾ ಜಗತ್. ನಮಸ್ತಸ್ಯೈ 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 ನಮೋ ನಮಃ. ಶ್ರೀಕೃಷ್ಣಾಯ ನಮಃ. ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರೀರ್ವರಿಗೂ ಅವರ ಪಾದಾರವಿಂದಗಳಲ್ಲಿ ನನ್ನ ಅತ್ಯಂತ ಭಕ್ತಿಪೂರ್ವಕ ನಮನಗಳು. ಶ್ರೀಕೃಷ್ಣನ ಅತ್ಯಂತ ಪವಿತ್ರ ಲೀಲಾಧಾಮದಲ್ಲಿ ಎಷ್ಟೋ ಸಲ ಬಂದು ಹೋಗಿದ್ದೀನಿ ನಾನು. ಇಲ್ಲಿ ಬಾಲ್ಯದಿಂದಲೂ ಪ್ರತಿ ಸಲ ಬಂದಾಗಲೂ ಒಂದು ಆನಂದದ ಹೃದಯದಲ್ಲಿ ತುಂಬಿಕೊಂಡು ಹೋಗ್ತಾ ಇರ್ತೀನಿ. ರಾಜಾಂಗಣದಲ್ಲಿ ಇದು 2ನೇ ಸಲ ನಾನು ಬರ್ತಾ ಇರೋದು. ಇಲ್ಲಿ ಈ ಅನುಗ್ರಹಕ್ಕೆ ನಾನು ಎಷ್ಟು ಪಾತ್ರಳೋ ಗೊತ್ತಿಲ್ಲ. ಜ್ಞಾನ, ವಯಸ್ಸು, ಅನುಭವದಲ್ಲಿ ನಾನು ತುಂಬ ಚಿಕ್ಕವಳು. ಆದರೆ ಶ್ರೀಮಠವು ಇಲ್ಲಿ ಕರೆಸಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ನನ್ನ ಪಾಲಿಗೆ ಮತ್ತಾವುದೂ ಇಲ್ಲ. ನನಗೆ ತೋಚಿದ 4 ಬಾಲ ನುಡಿಗಳನ್ನು ನಾನು ಪ್ರಸ್ತಾಪಿಸ್ತೀನಿ. ಬದಲಾಗಬೇಕಾದಂಥ ಪಾಶ್ಚಾತ್ಯ ದೃಷ್ಟಿ ಅಂತಾರೆ ಒಂದು ಟೈಟಲನ್ನು ಮಠದ ಕಡೆಯಲ್ಲೇ ಕೊಟ್ಟಿದ್ದಾರೆ. ಪಾಶ್ಚಾತ್ಯ, ಪೌರ್ವಾತ್ಯ ಇದು ಭೌಗೋಳಿಕವಾದ 2 ಭಾಗಗಳಾದರೂ ಕೂಡ ಮುಖ್ಯವಾಗಿ ಇವತ್ತು ನಾವು ಪಾಶ್ಚಾತ್ಯ ಅಂತ ಹೇಳಿದ ತಕ್ಷಣ ಯಾವುದನ್ನು ಯುರೋಪ್, ಅಮೇರಿಕಗಳಲ್ಲಿ ನೋಡ್ತೀವಿ, ಅವ್ರು ಯಾವುದನ್ನು ಏನನ್ನೋ ಪ್ರಯೋಗಿಸಿ ಅದನ್ನೆಲ್ಲರ ಮೇಲೂ ಹೇರ್ತಾ ಇದ್ದಾರೆ, ಅದರ ಕುರಿತಾಗಿ ಹೆಚ್ಚು ಹೇಳುವಂಥದ್ದು. ಆದರೆ ಈ ಶಬ್ದವನ್ನೇ ನಾವು ಸರಿಯಾಗಿ ಅರ್ಥೈಸೋ ಹಾಗಿದ್ದರೆ ಇವತ್ತು ನಾವು ಅಲ್ಲಿ ಪಶ್ಚಿಮದಲ್ಲಿ ನೋಡ್ತಾ ಇರೋದು ನಿಜವಾದ ಪಾಶ್ಚಾತ್ಯ ಸಂಸ್ಕೃತಿ ಅಲ್ವೇ ಅಲ್ಲ. ಏಕೆಂದರೆ ಈ 2 ಪೈಶಾಚಿಕ ಮತಗಳು ಬರುವ ತನಕ ತಮ್ಮ ಅಭಿಪ್ರಾಯವನ್ನು ಲೂಟಿ, ಕೊಲೆ, ಅತ್ಯಾಚಾರಗಳ ಮೂಲಕ ಎಲ್ಲರ ಮೇಲೆ ಹೇರಿ ಇಡೀ ಜಗತ್ತನ್ನು ಪೀಡಿಸೋದಕ್ಕೆ ಆರಂಭಿಸುವವರೆಗೂ ಕೂಡ, ಅದಕ್ಕಿಂತ ಮುಂಚೆ ಜಗತ್ತಲ್ಲಿ ಎಲ್ಲ ಭೂಮಿಯ ಎಲ್ಲ ಭಾಗಗಳಲ್ಲೂ ಕೂಡ ಪ್ರಕೃತಿ ಸಹಜವಾಗಿ ಅರಳಿ ನಾನಾ ಆಯಾಮಗಳನ್ನು ಬೆಳೆಸ್ಕೊಂಡಂತಹ ಸಂಸ್ಕೃತಿಗಳನ್ನು, ಜನಾಂಗಗಳನ್ನು ನಾವು ನೋಡ್ತಾ ಇದ್ವಿ. ಇವತ್ತು ಯಾವುದನ್ನು ಅಮೇರಿಕ ಅನ್ನುವ ಭೂಖಂಡವನ್ನು ನೋಡ್ತೀವಿ, ಅಲ್ಲೂ ಕೂಡ ಅಷ್ಟೇ. ಅಲ್ಲಿನ ಸ್ಥಳೀಯರು ತುಂಬ ಜನ ಇದ್ದರು. ಅವರದೇ ಆದ ದೇವತೆಗಳು, ಅವರದೇ ಆದ ಧರ್ಮ, ಸಂಸ್ಕೃತಿ ಮತ್ತು ಚಿಂತನೆಗಳು, ಅವರದೇ ವೇಷಭೂಷೆಗಳು, ಭಾವನೆ, ಆಚಾರ ವಿಚಾರಗಳು, ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲವೂ ಇತ್ತು, ವೈದ್ಯಕೀಯ ಪದ್ಧತಿ ಎಲ್ಲವೂ ಇತ್ತು. ಅವರು ಮೂಲ ಅಮೇರಿಕನ್ನರು. ಇವತ್ತು ಎಲ್ಲಿದ್ದಾರೆ? ಮಾರ್ಜಿನಲೈಸ್ಡ್, ಎಲ್ಲೋ ಒಂದು ಕಡೆ ಮೂಲೆಗೆ ಅವ್ರನ್ನ ಒತ್ತಟ್ಟಿಗೆ ಕೂಡಿಸಿ ಬೇರೆಯವರು ವಿಲಾಸಿಸ್ತಾ ಇದ್ದಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲೂ ಅಷ್ಟೇ ಅಬಾರಿಜಿನಲ್ಸ್ ಅಂತ. ನೀವು ಕಂಗರು ಅನ್ನುವ ಪದವನ್ನು ಕೇಳಿರ್ತೀರ, ಆ ಪ್ರಾಣಿ. ಆ ಕಂಗರು ಪದ ಹೇಗೆ ಬಂತು ಅಂತಲೇ ಒಂದು ನಿಜವಾದ ತಮಾಷೆ ಆದರೂ ನಿಜವಾದ್ದು. ಆ ವಿಚಿತ್ರವಾದ ಪ್ರಾಣಿ ತನ್ನ ಮರಿಯನ್ನು ತನ್ನ ಹೊಟ್ಟೆ ಒಳಗೆ ಹೀಗಿಟ್ಕೊಂಡು ಓಡಾಡುವ ಆ ಪ್ರಾಣಿ ನಮ್ಮ ದೇಶದಲ್ಲಿ ನಾಯಿಗಳು ಓಡಾಡೋ ಅಷ್ಟು ಸಾಮಾನ್ಯವಾಗಿ ಅಲ್ಲಿ ಕಂಗಾರುಗಳು ಓಡಾಡತ್ವೆ. ಈ ಯುರೋಪಿನ ಬ್ರಿಟಿಷರ್ಸ್ ಅಲ್ಲಿ ಹೋದಾಗ ಆ ಪ್ರಾಣಿಯನ್ನು ನೋಡಿ ಅಲ್ಲಿನ ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ಕರೆದು ಕೇಳಿದ್ರಂತೆ, ಈ ಪ್ರಾಣಿ ಯಾವುದು ಅಂತ. ಅವನು ಕಾನ್ಗಾರು ಅಂತ ಹೇಳಿದ್ನಂತೆ. ಇನ್ನೊಬ್ಬನನ್ನು ಕೇಳಿದಂತೆ, ಈ ಪ್ರಾಣಿ ಯಾವುದು? ಕನ್ಗಾರು ಅಂತ. ಸರಿ, ಅದರ ಹೆಸರಿರಬೇಕು ಅಂತ ಅವ್ರು ಕನ್ಗಾರು ಅಂತ ಮಾಡಿದ್ರು. ಆ್ಯಕ್ಚುಲಿ ಅದು ಕಂಗರು ಅನ್ನೋದು 3 ಪದಗಳ ಒಂದು ವಾಕ್ಯ, ಕಾನ್ ಗಾ ರು ಅಂತ. ನೀನು ಹೇಳಿದ್ದು ನಂಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಅದಕ್ಕೆ. ಅಂದರೆ ಈತ ಇಂಗ್ಲೀಷಲ್ಲಿ ಕೇಳಿದಾಗ ಇದು ಯಾವ ಪ್ರಾಣಿ ಅಂದಾಗ ಸ್ಥಳೀಯರು ನನಗೆ ನೀನು ಹೇಳಿದ ಅರ್ಥ ಆಗಲಿಲ್ಲ, ಕಾನ್ ಗಾ ರು ಅಂತ ಹೇಳಿದ್ರಂತೆ. ಅದೇ ಅದಕ್ಕೆ ಹೆಸರಾಯಿತು ಅಂತ ಹೇಳ್ತಾರೆ. ನೆದರ್ಲ್ಯಾಂಡ್ಸ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಆಮೇಲೆ ಆಫ್ರಿಕಾ ಇರ್ಬೋದು, ನಮ್ಮ ಭಾರತ ಇರ್ಬೋದು, ಎಲ್ಲ ಕಡೆ ಕೂಡ ಅಲ್ಲೇ ಹುಟ್ಟಿದಂಥ ಬೆಳೆದಂಥ ಜನ, ಅಲ್ಲಿನ ಭೌಗೋಳಿಕ ಪರಿಸರ, ಅವರವರ ಗುರು ಹಿರಿಯರು ತಮ್ಮ ಅನುಭವದ ಜ್ಞಾನದಿಂದ ಕೊಟ್ಟಂಥ ಒಂದು ಜೀವನ ಸಂಹಿತೆಯನ್ನು ಅವರವರು ಪಾಲಿಸ್ಕೊಂಡು ಚೆನ್ನಾಗೇ ಇದ್ದರು. ಸಣ್ಣ ಪುಟ್ಟ ಜಗಳಗಳು ಎಲ್ಲ ಮನುಷ್ಯ ಮಾತ್ರ ಇದ್ದಲ್ಲಿ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು, ಜಗಳಗಳು ಆಗತ್ವೆ. ಅದರ ಹೊರತು ಜಗತ್ತು ಚೆನ್ನಾಗಿತ್ತು. ಆದರೆ ಆಮೇಲೆ 2 ಪೈಶಾಚಿಕ ಮತಗಳು ಬಂದವು. ಒಂದು ಪುಸ್ತಕ, ಅವರ ಒಂದು ಮತ ಪ್ರವರ್ತಕನನ್ನು ಇಡೀ ಜಗತ್ತು ಒಪ್ಕೋಬೇಕು, ಇಲ್ಲದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಇಲ್ಲದ್ರೆ ಬದುಕಿದ್ರೆ ನಿಮಗೆ ನರಕವನ್ನು ನಾವೇ ತೋರಿಸ್ತೀವಿ ಅಂತನವ 2 ದೊಡ್ಡ ರಾಕ್ಷಸೀಯ ಆಕ್ರಮಣಕಾರಿ ಮನೋಭಾವಗಳು, ಮನೋರೋಗಗಳು ಬಂದು ಜಗತ್ತಿನಲ್ಲಿ. ಅಲ್ಲಿಂದ ಪ್ರಾರಂಭವಾದದ್ದು ಇಡೀ ಪಾಶ್ಚಾತ್ಯ ಜಗತ್ತಿನಲ್ಲಿ ಅಪಾರವಾದಂತಹ ಒಂದು ಜೆನೋಸೈಡ್, ಮನುಷ್ಯ ಜನಾಂಗದ ನರಮೇಧವೇ ನಡೆದು ಹೋಯಿತು. ಮೂಲ ನಿವಾಸಿಗಳು
ಸಹಸ್ರ ಅಲ್ಲ ಲಕ್ಷಗಳಲ್ಲಿ ಇಲ್ಲವಾದರು. ಹಾಗೆ ಯುರೋಪಲ್ಲಿ ಯಾರಾದರೂ ಅಲ್ಲಲ್ಲಿ ಅವರವರ ಧರ್ಮ ಸಂಸ್ಕೃತಿ ಅವರವರ ಜೀವನ ಶೈಲಿನ ನಡೆಸ್ತಾ ಇದ್ದರೆ ಅವರನ್ನು ಪೇಗನ್ಸ್ ಅಂತ ಕರಿತಾ ಇದ್ರು. ಅವರನ್ನು ಕಾಫಿರ್ಗಳಂತ, ಹೆಥೆನ್ಸ್ ಅಂತ ಕರೆದು, ಪಾಪಿಗಳು ಅಂತ ಕರೆದು ಅವರನ್ನು ಮಾತಿನಿಂದ ದೂಷಿಸೋದು, ಇಲ್ಲದ್ರೆ ಕತ್ತಿಯಿಂದ ಸಾಯಿಸೋದು. ಹೀಗೆ ಮಾಡ್ತಾ 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 ಎಷ್ಟೋ ಜನಾಂಗಗಳು, ಸುಮಾರು 48 ಜನಾಂಗಗಳಿದ್ವು ಜಗತ್ತಲ್ಲಿ ಅಂತ ಹೇಳ್ತಾರೆ. ಇವತ್ತು 2 ಉಳಿದಿದೆ. ಅದರಲ್ಲಿ ಒಂದು ವೈದಿಕ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಮತ್ತೊಂದು ಚೈನೀಸ್ ಸಂಸ್ಕೃತಿ ಅಂತ ಹೇಳ್ತಾರೆ. ಚೈನೀಸ್ ಸಂಸ್ಕೃತಿ ಕೂಡ ಇವತ್ತು ಸಂಸ್ಕೃತಿಯಾಗಿ ಉಳಿದಿಲ್ಲ. ಅವರ ಕೆಲವಾರು ಈ ಪಾಟ್ರಿ, ಗ್ಲಾಸ್ ಮೇಕಿಂಗು, ಸಿಲ್ಕ್ ಮೇಕಿಂಗ್, ಆ ಥರ ಕೆಲವು ಅವರ ಒಂದು ವೃತ್ತಿಗಳು ತನ್ನ ಮೂಲಕ ಉಳ್ಕೊಂಡಿದೆಯೇ ಹೊರತು ಜೀವನ ಸಂಹಿತೆಯಾಗಿ ಅದು ಉಳಿದಿಲ್ಲ. ಆದರೆ ಇವತ್ತು ವೈದಿಕ ಸಂಸ್ಕೃತಿ, ನಮ್ಮ ಋಷಿಗಳ DNA, ನಮ್ಮ ಋಷಿಗಳ ವಂಶವಾಹಿನಿ, ಅವರ ಸಂಕಲ್ಪ, ಅವರ ತಪಸ್ಸು ಎಷ್ಟು ದೊಡ್ಡದು ಅಂತಂದರೆ, ನಾವು ಇಷ್ಟೆಲ್ಲ ಹೆಚ್ಚು ಕಡಿಮೆ ಬದಲಾಗಿ ಜೀವನವನ್ನು ತುಂಬ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟಿದ್ರು ಕೂಡ ಆ ವೈದಿಕ ಸಂಸ್ಕೃತಿ ಇವತ್ತಿಗೂ ಉಳಿದಿದೆ. ಸಾವಿರಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದ ಸಹನಾಭವತು ಹೇಳಿಕೊಂಡೇ ನಾವಿವತ್ತು ನಮ್ಮ ಪಾಠವನ್ನು ಶುರು ಮಾಡ್ಕೊಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಆ ಯಜ್ಞದ ಕಲ್ಪನೆ, ಆ ದೈವ ಚಿಂತನೆಯ ಕಲ್ಪನೆ, ಅಂತರ್ಬಹಿರಂಗ ಎರಡರಲ್ಲೂ ಬೆಳಿಬೇಕು ಮನುಷ್ಯ, ಕೇವಲ ಹೊರಗಡೆ ಅಲ್ಲ ಒಳಗಡೆ. ಆ ಒಂದು ಸರ್ವತೋಮುಖವಾದ ಬೆಳವಣಿಗೆಯ ಚಿಂತನೆ ಅದೆಲ್ಲ ಇವತ್ತಿಗೂ ಉಳಿದಿದೆ ಅಂದರೆ ನಿಜಕ್ಕೂ ಆಶ್ಚರ್ಯವಾಗತ್ತೆ. ಆದರೆ ಇವತ್ತು ಯಾವುದನ್ನು ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ತೀವೋ ಅದು ಮೂಲತಃ ಪಾಶ್ಚಾತ್ಯ ಸಂಸ್ಕೃತಿ ಅಲ್ಲ. ಅಲ್ಲಿನ ಮೂಲ ಜನರನ್ನು ಸರ್ವನಾಶ ಮಾಡಿ ಅವರನ್ನು ಮತಾಂತರಿಸಿ ಅವರ ಮೇಲೆ ಹೇರಲ್ಪಟ್ಟಂತಹ ಒಂದು ಪಾಶವೀಯ ಮತಭಾವ. ಆ ಪಾಶವೀಯ ಮತಭಾವದಲ್ಲಿ ಏನಿದೆ ಅಂದರೆ, ಸರಿಯಾದ ಪದ ಅದು ಪಶ್ಚಿಮ ಸಂಸ್ಕೃತಿ ಅಂತ ಹೇಳೋಕ್ಕಿಂತ ಭೋಗವಾದ ಅಂತ ಹೇಳ್ಬೋದು ಅಷ್ಟೆ, ಇನ್ನೇನೂ ಇಲ್ಲ ಅಲ್ಲಿ. ಭೋಗವಾದ. ಜೀವನವನ್ನು ಅರ್ಥ ಮಾಡಿಕೊಂಡವ್ರಿಗೆ ಭೋಗದ ಮಿತಿ ಗೊತ್ತಾಗತ್ತೆ. ಭೋಗ, ಯೋಗ ಎಲ್ಲವನ್ನೂ ನಾವು ಸಮಗ್ರವಾಗಿ ನೋಡಬೇಕು. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಯೋಗವೂ ಉಂಟು, ಭೋಗವೂ ಉಂಟು. ತುಂಬ ಜನ ಯಂಗ್ಸ್ಟರ್ಸ್ಗೆ ಒಂದು ತಪ್ಪು ಕಲ್ಪನೆ ಇದೆ. ನಾವು ಸಂಯಮದಿಂದ ತುಂಬ ಶುದ್ಧ ಒಂದು ಸಂಹಿತೆಯ ಫ್ರೇಮ್ ಒಳಗೆ ಬದುಕಿದ್ರೆ ಜೀವನದಲ್ಲಿ ಖುಷಿಯನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ. ಆದರೆ ತುಂಬ ಸಂತೋಷವಾಗಿರೋರು ಯಾರು ಅಂದರೆ ಮಿತವಾದ ವಸ್ತುಗಳಲ್ಲಿ ಚೆನ್ನಾಗಿ ಬದುಕುವಂಥವ್ರು. ನಾವು ನೋಡ್ಬೋದು, ಒಬ್ಬ ಸಂತ ಇದ್ದಂತೆ, ಅವನು ಪ್ರತಿದಿನವೂ ಕೂಡ ತನ್ನ ಗೆಳೆಯನ ಅಂಗಡಿಗೆ ಹೋಗ್ತಾ ಇದ್ದಂತೆ. ಅಲ್ಲಿಗೆ ಹೋಗಿ ಪ್ರತಿದಿನ ಒಂದೊಂದು ವಸ್ತುವಿನ ಮೌಲ್ಯವನ್ನು ವಿಚಾರಿಸ್ತಿದ್ದಂತೆ, ಇದಕ್ಕೆಷ್ಟು, ಇದಕ್ಕೆಷ್ಟು ಅಂತ. ಆದರೆ ಏನನ್ನು ಕೊಂಡ್ಕೊಳ್ತಾ ಇರಲಿಲ್ಲ. ಅವನು ಸಂತ, ಅವನಿಗೆ ಬೇಕಿಲ್ಲ. ಅವನು ಗೆಳೆಯ ಕೇಳಿದ್ನಂತೆ, ಯಾಕೆ ಪ್ರತಿದಿನ ವಸ್ತುಗಳ ಮೌಲ್ಯವನ್ನು ನೀನು ಕೇಳೋದು ಅಂತ. ಆಗ ಆ ಸಂತ ಹೇಳಿದಂತೆ, ಪ್ರತಿದಿನವೂ ಇಷ್ಟೂ ವಸ್ತುಗಳ ಮೌಲ್ಯಗಳನ್ನು ವಿಚಾರಿಸಿದ ಮೇಲೆ ನನಗೆ ನಾನೇ ಹೇಳ್ಕೊಳ್ತೀನಿ, ಹೌ ಮೆನಿ ಥಿಂಗ್ಸ್ ಐ ಕ್ಯಾನ್ ಲಿವ್ ವಿದೌಟ್. ಎಷ್ಟು ವಸ್ತುಗಳಿಲ್ಲೇ ನಾನು ಎಷ್ಟು ಸಂತೋಷವಾಗಿದ್ದೀನಲ್ಲ ಅಂತ ನನಗೆ ತುಂಬ ಖುಷಿ ಪಡ್ತೀನಿ ಅಂತ. ಇಲ್ಲಿ ಭಾರತೀಯ ಚಿಂತನೆಯ ಹೆಗ್ಗಳಿಕೆ ನಮಗೆ ಗೊತ್ತಾಗತ್ತೆ. ನನ್ನ ಮುಂದೆ 100 ರಸಗುಲ್ಲ ಇದೆ ಅಂತ 100 ರಸಗುಲ್ಲ ತಿಂದು ಹಾಕಿದ್ರೆ ರೋಗ ಬರುತ್ತೆ. ಒಬ್ಬರು ನನ್ನ ಯೋಗ ಟೀಚರ್ ತುಂಬ ಚೆನ್ನಾಗಿ ಹೇಳಿದರು, ಯೋಗಕ್ಕೂ ಭೋಗಕ್ಕೂ ಏನು ವ್ಯತ್ಯಾಸ ಅಂತಂದರೆ, 4 ರಸಗುಲ್ಲಾನ 1 ನಿಮಿಷದಲ್ಲಿ ನುಂಗಿ ಹಾಕೋದು ಭೋಗ, ಆತುರ. 1 ರಸಗುಲ್ಲಾನು ಸರಿಯಾಗಿ ನಾವು ಆಸ್ವಾದಿಸಿರೋದಿಲ್ಲ. ಆದರೆ ಒಂದೇ ರಸಗುಲ್ಲಾನ 4 ನಿಮಿಷ ಚಪ್ಪರಿಸ್ಕೊಂಡು ಆನಂದವಾಗಿ ತಿನ್ನೋದಿದೆಯಲ್ಲ, ಅದು ಯೋಗ ಅಂತ. ಇಲ್ಲಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ, ಸಂಪನ್ಮೂಲಗಳನ್ನು ಯದ್ವಾ ತದ್ವಾ ಬಳಸಿ ಹಾಳು ಮಾಡಿ ಯೂಸ್ ಆ್ಯಂಡ್ ಥ್ರೋ ಮಾಡುವಂಥದ್ದು ಭೋಗವಾದವಾದರೆ, ಸಂಪನ್ಮೂಲಗಳನ್ನು ಲಕ್ಷ್ಮಿ ಅಂತ ಗೌರವಿಸಿ ಕೈ ಮುಗಿದು ಹದವರಿತು ಹಿತವರಿತು ಬಳಸುವಂಥದ್ದು ಯೋಗವಾದವಾಗತ್ತೆ. ಇವತ್ತು ಯಾವುದನ್ನು ಪಶ್ಚಿಮ ಅಂತ, ಅದನ್ನು ಸಂಸ್ಕೃತಿ ಅಂತ ಕರೆಯೋಕೆ ನಂಗೆ ಬಾಯ ಬರೋದಿಲ್ಲ. ಸಮ್ಯಕ್ ಕೃತಿ ಸಂಸ್ಕೃತಿ ಅಂದರೆ ಅದು ಸಮ್ಯಕ್ ಅಲ್ಲ, ಅದರಿಂದ ಅದೊಂದು ವಿಕೃತಿ. ಅಲ್ಲಿ ಅತೃಪ್ತಿ ಇದೆ, ಯೂಸ್ ಆ್ಯಂಡ್ ಥ್ರೋ ಬಂದ್ಬಿಟ್ಟಿದೆ. ಮನುಷ್ಯರನ್ನೂ ಮೊದಲ್ಕೊಂಡು ನೋಡಿ, ಮೂಲ ದೋಷ ಎಲ್ಲಿದೆ ಅಂದರೆ ಬೀಜದಲ್ಲಿದೆ. ಅವರ ಮತಗ್ರಂಥಗಳಲ್ಲಿ ಪ್ರಾರಂಭದಲ್ಲೇ ಒಂದು ಮಾತು ಬರುತ್ತೆ, ಭಗವಂತ ಗಂಡು ಮನುಷ್ಯನನ್ನು, ಮೇಲ್ ಹ್ಯೂಮನ್ ಬೀಯಿಂಗ್, ಅವನನ್ನು ಸೃಷ್ಟಿ ಮಾಡ್ದ. ಅವನ ಉಪಭೋಗಕ್ಕಾಗಿ ಸ್ತ್ರೀಯನ್ನು ಹಾಗೂ ಜಗತ್ತಿನ ಎಲ್ಲ ಪ್ರಕೃತಿಯ ಎಲ್ಲ ವಸ್ತುಗಳನ್ನು, ನದಿಗಳನ್ನು, ಬೆಟ್ಟ, ಅರಣ್ಯ ವಸ್ತು ಎಲ್ಲವನ್ನು ಕೂಡ ಉತ್ಪಾದನೆ ಮಾಡ್ದ ಅಂತ. ಅಲ್ಲೇ ಸಿಕ್ತಲ್ಲ ಲೈಸೆನ್ಸು ಲೂಟಿ ಮಾಡೋಕ್ಕೆ, ಹಾಳು ಮಾಡೋಕ್ಕೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಬನ್ನಿ,
ವೇದಗಳಿಗೆ ಬನ್ನಿ, ಪುರಾಣಗಳಿಗೆ ಬನ್ನಿ, ರಾಮಾಯಣ ಮಹಾಭಾರತಗಳಿಗೆ ಬನ್ನಿ. ಇಲ್ಲಿ ಮೂರ್ತವಾದ ಸರ್ವಸ್ವವು ಕೂಡ ಲಕ್ಷ್ಮೀ ಸ್ವರೂಪ. ನಮಗೆ ನಿಸರ್ಗವನ್ನ ಲಕ್ಷ್ಮಿ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದು ಪಾದಸ್ಪರ್ಶಂ ಕ್ಷಮಸ್ವಮೇ ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅಮ್ಮ ನಿನ್ನ ಮೇಲೆ ಓಡಾಡ್ತೀನಿ, ತುಳಿತೀನಿ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸಮ್ಮ ಅಂತ ತಲೆಗೆ ಕಣ್ಣು ಹೊತ್ತುಕೊಂಡು ಆಮೇಲೆ ಪಾದವನ್ನು ಇಡ್ತೀವಿ. ನಾವು ಭರತನಾಟ್ಯ ಮಾಡುವಾಗ ಪಾದಾಘಾತಂ ಕ್ಷಮಸ್ವಮೇ, ನಿನ್ನ ಮೇಲೆ ಕುಣಿದಾಡ್ತೀನಮ್ಮ ನಾನು, ಕ್ಷಮಿಸು ಅಂತ. ಭೂಮಿ ಏನು ಕೇಸ್ ಹಾಕ್ತಾಳ ನಮ್ಮ ಮೇಲೆ? ಜಗನ್ಮಾತೆಗೆ ಏನೂ ಆಗೋದಿಲ್ಲ. ಆದರೆ ನನ್ನ ಮನಸ್ಸಿಗೆ ನಾನು ಕೊಡುವ ಸಂಸ್ಕಾರ, ಈ ಭೂಮಿಯನ್ನು ನಾನು ಬಳಸ್ತಾ ಇದ್ದೀನಿ, ಇದು ಅದ್ಭುತವಾದ ಒಂದು ಕೊಡುಗೆ, ಇದೊಂದು ಬ್ಲೆಸ್ಸಿಂಗ್, ಇದೊಂದು ವರ. ಇದನ್ನು ನಾನು ದುರ್ಬಳಕೆ ಮಾಡಬಾರ್ದು, ಗೌರವದಿಂದ ನಾನು ಈ ಭೂಮಿ ಮೇಲೆ ಓಡಾಡಬೇಕು ಅಂತನ್ನುವ ಒಂದು ಎಚ್ಚರ ಅಲ್ಲಿ ತುಂಬಿದೆ. ನೀರನ್ನು ನಾವು ಗಂಗಾ ಅಂತ ಹೇಳ್ತೀವಿ. ಮನೇಲಿ ಬರೋ ಟ್ಯಾಪ್ ನೀರಾದರೂ ಕೂಡ ಗಂಗಾ ಅಂತ ಹೇಳ್ತೀವಿ. ಈ ಪಂಚಭೂತಾತ್ಮಕವಾದ ಪ್ರಕೃತಿಯಲ್ಲಿ ಪಂಚಭೂತಗಳು ಪೃಥ್ವಿ, ತೇಜೋ, ವಾಯು, ಆಕಾಶ ಯಾವ ರೂಪದಲ್ಲಿ ನಾನು ನನ್ನ ಜೀವನಕ್ಕೆ ಬಳಕೆ ಆದರೂ ಅದನ್ನು ನಮಸ್ಕರಿಸಿಯೇ ನಾವು ಬಳಸ್ತೀವಿ. ಸರಳವಾಗಿ ಹೇಳೋದಾದರೆ ಸನಾತನ ಧರ್ಮ ಅಂದರೆ ಹೀಗೆ ಬದುಕೋದೇ ಸನಾತನ ಧರ್ಮ. ಎಲ್ಲವನ್ನೂ ಗೌರವಿಸ್ತೀವಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಭೂಮಿ ಕೂಡ ದೇವರು ನಮಗೆ, ಸೂರ್ಯನು ದೇವರು. ದೇವತೆಗಳು ಎಲ್ಲೋ ಸಿಲ್ಕ್ ಪಂಚೆ ಉಟ್ಕೊಂಡು ಕಿರೀಟ ಹಾಕ್ಕೊಂಡು ಯಾವುದೋ ಸ್ವರ್ಗದಲ್ಲಿ ಇಲ್ಲ, ಎಲ್ಲೆಲ್ಲೂ ದೇವತೆಗಳೇ ಇದ್ದಾರೆ. ನಮ್ಮ ಅಸ್ತಿತ್ವವೇ ನಮ್ಮ ಉಸಿರಲ್ಲೇ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲೆಲ್ಲೂ ಭಗವತ್ ಶಕ್ತಿಯನ್ನು ಗುರುತಿಸಿ ಅದನ್ನು ಗೌರವದಿಂದ ಕಾಣು, ದುರ್ಬಳಕೆ ಮಾಡಬೇಡ ಅಂತ ಹೇಳ್ಕೊಡುತ್ತೆ ಭಾರತೀಯ ಸಂಸ್ಕೃತಿ. ಇಷ್ಟನ್ನು ನಾವು ಗಮನಿಸಿದ್ರೆ ಸಾಕು, ಎಲ್ಲಿ ಒಂದು ಮೆಚ್ಯೂರಿಟಿ ಇದೆ, ಪ್ರೌಢ ಚಿಂತನೆ ಇದೆ, ಎಲ್ಲಿ ಪಾಶವೀಯತೆ ಇದೆ, ವಿಕೃತವಾದ ಚಿಂತನೆ ಇದೆ ಅಂತ ನಮ್ಗೆ ಅರ್ಥವಾಗತ್ತೆ. ಯಾರಿಗೆ ಏನು ಹೇಳ್ಕೊಡ್ಬೇಕು? ನಾವು ಅವ್ರಿಗೆ ನೆಟ್ಟಿಗೆ ಬಟ್ಟೆ ಹಾಕ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ, ಸಂಪನ್ಮೂಲಗಳನ್ನು ವೇಸ್ಟ್ ಮಾಡಬೇಡಿ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾ? ಅವ್ರು ನಮಗೆ ಹೇಳ್ಕೊಡ್ಬೇಕಾ? ಇಷ್ಟು ಯೋಚನೆ ಮಾಡಿದ್ರೆ ಸಾಕು. ಆದರೆ ನಮ್ಮಲ್ಲಿ ಒಂದು ವಿನಮ್ರತೆ ಇದೆ, ಅದು ತುಂಬ ಹೆಗ್ಗಳಿಕೆಯೇ. ಭಾರತೀಯ ಸಂಸ್ಕೃತಿಯಲ್ಲಿ DVG ಹೇಳ್ತಾರಲ್ಲ, ಇಳೆಯಿಂದ ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಜಗತ್ತಿನ ದೊಡ್ಡ ವಸ್ತುಗಳೆಲ್ಲ ತುಂಬ ಶಾಂತ, ತುಂಬ ಮೌನ, ಗೊತ್ತಿಲ್ಲದೆ ತಂಪಾಡಿಗೆ ತಾವು ಕೆಲಸ ಮಾಡುತ್ತವೆ. ಹಾಗೆ ನಿಜವಾದ ಶ್ರೇಷ್ಠ ಚಿಂತಕರು, ಶ್ರೇಷ್ಠ ಸಾಧಕರು, ತಪಸ್ವಿಗಳು, ಸ್ವಾಮಿಗಳು ಯಾರ್ಯಾರು ಇರ್ತಾರೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಈ ನಮ್ಮ ಪಾಡಿಗೆ ನಾವಿರುವಂಥ ನಮ್ಮ ಸ್ವಭಾವವನ್ನು ಒಂದು ದೌರ್ಬಲ್ಯ ಎಂಬಂತೆ ನೋಡಿ ಅದನ್ನು ಅಡ್ವಾಂಟೇಜ್ ತಗುವಂಥ ಒಂದು ಅತ್ಯಂತ ರಾಕ್ಷಸೀಯ ಗುಣ ಜನಾಂಗೀಯತನ. ಅದೇನಂತಾರೆ, ಒಂದು ದ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಅದಕ್ಕೆ ಹೆಸರು. ಬಿಳಿಯ ಜನಾಂಗಕ್ಕೆ, ನಾನು ಬೆಳ್ಳಗಿದ್ದೀನಿ, ನನ್ನ ಚರ್ಮ ಬೆಳ್ಳಗಿದೆ, ವಾರಕ್ಕೊಂದ್ಸಲ ಅಷ್ಟೇ ಸ್ನಾನ ಮಾಡೋದು, ನಾನು ಅಲ್ಲಿ ಇದ್ದು ಬಂದಿದ್ದೀನಿ, ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ. ಅವ್ರು ನಮಗೆ ಹೈಜೀನ್ ಬಗ್ಗೆ ಹೇಳ್ತಾರೆ. ಶೌಚಾಲಯಕ್ಕೆ ಹೋದರೆ ಕೈಕಾಲು ಕೂಡ ತೊಳ್ಕೊಳ್ದೇ ಇರೋವಂಥವ್ರು ನಮಗೆ ಹೈಜೀನ್ ಬಗ್ಗೆ ಹೇಳ್ತಾರೆ. ಅಂದರೆ ಒಂದು ಅಹಂಕಾರ ಏನಿದೆ, ಎಲ್ಲರಿಗೂ ನಾನು ಹೇಳಬೇಕು, ನನ್ನ ವೇಷಭೂಷದ ಬಗ್ಗೆ ಅವ್ರು ಹೇಳುವ ಅಭಿಪ್ರಾಯವನ್ನು ನಾವು ಕೇಳಬೇಕು. ಈ ರೀತಿ ಇದು ಬ್ರಿಟಿಷರ್ಸಿಂದ ಶುರು ಆಯಿತು. ಒಂದು ಸಣ್ಣ ಕತೆ ಹೇಳ್ತೀನಿ, ಇತಿಹಾಸದಲ್ಲಿ ಘಟಿತವಾದದ್ದು. ನಮ್ಮ ಚಮೂ ಶಾಸ್ತ್ರಿ ಅವರು ಹೇಳ್ತಾ ಇರ್ತಾರೆ ಇದನ್ನು. ಮೆಕಾಲೆ ಅಂತ ಒಬ್ಬ, ಅವನ ಲಾರ್ಡ್ ಮೆಕಾಲೆ ಅಂತ ಹೇಳ್ತಾರೆ, ದಯವಿಟ್ಟು ಲಾರ್ಡ್ ಅಂತ ಕರಿಬೇಡಿ, ಲಾರ್ಡ್ ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ. ಮೆಕಾಲೆ ಅಂತ ಒಬ್ಬ ಮತಾಂಧನಾದಂಥ ಒಬ್ಬ ಪಾದ್ರಿ, ಅವನು ಭಾರತಕ್ಕೆ ಬಂದ. ಅವನನ್ನು ಕಳಿಸಿದ್ದ ಉದ್ದೇಶವೇ ಏನಪ್ಪ ಅಂತಂದರೆ, ಒಂದು ಸ್ಟಡಿ ಮಾಡೋಕ್ಕೆ, ಒಂದು ಅಧ್ಯಯನ ಮಾಡೋದಕ್ಕೆ, ಸಂಶೋಧನೆ ಮಾಡೋದಕ್ಕೆ. ಏನು ಸಂಶೋಧನೆ ಅಂದರೆ, ಈ ಬ್ರಿಟಿಷರ್ಸ್ಗೆ ಅವ್ರಿಗೆಲ್ಲವೂ ಒಂದು ದೊಡ್ಡ ಪ್ರಶ್ನೆ. ಅಲ್ಲ, ನಾವು 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷಗಳಲ್ಲಿ ಖಂಡಗಳನ್ನೇ, ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಖಂಡಗಳನ್ನೇ, ಯುರೋಪ್ ಸಂಪೂರ್ಣ ಮತಾಂತರ ಮಾಡಿಬಿಟ್ವಿ, ಸಂಪೂರ್ಣ ಬದಲಾಯಿಸ್ಬಿಟ್ವಿ. ಹೇಳ ಹೆಸರಿಲ್ಲದಂತೆ ಅವಳ ಮೂಲ ಸಂಸ್ಕೃತಿ ಹೇಗಿತ್ತು, ಅವ್ರ ಹೆಸರು ಹೇಗಿತ್ತು, ಜೀವನ ಶೈಲಿ ಹೇಗಿತ್ತು, ವೇಷಭೂಷ ಹೇಗಿತ್ತು, ಏನೂ ಗೊತ್ತಿಲ್ಲ, ಟೋಟ್ಲಿ ಅನಿಹಿಲೇಟೆಡ್. ಆ ರೀತಿ ಅದನ್ನು ಸರ್ವನಾಶ ಮಾಡಿಬಿಟ್ವಿ. ಆದರೆ
ಆದರೆ ಈ ಭಾರತಕ್ಕೆ ನಮಗಿಂತ ಮುಂಚೆ ಮಧ್ಯಪ್ರಾಚ್ಯದವರು ಬಂದರು, ಕೊಂದರು, ಕೊಚ್ಚಿದ್ರು, ಲೂಟಿ ಹೊಡೆದ್ರು, ಮತಾಂತರ ಮಾಡಿದ್ರು, ಎಷ್ಟು ನಾಶ ಮಾಡಿದ್ರು, ಇಷ್ಟು ದೇವಸ್ಥಾನಗಳನ್ನು ನಾಶ ಮಾಡಿದ್ರು, ಏನೆಲ್ಲ ಅನರ್ಥಗಳನ್ನು ಮಾಡಿದ್ರು. ಈ ಜನ ಮತ್ತೆ ಅದೇ ಹೋಳಿ ಹಬ್ಬ ಆಚರಿಸ್ತಾರೆ, ವಸಂತೋತ್ಸವ ಆಚರಿಸ್ತಾರೆ, ಗಣೇಶ ಹಬ್ಬ ಮಾಡ್ತಾರೆ, ಕಡುಬು ತಿಂತಾರೆ, ಕೃಷ್ಣಾಷ್ಟಮಿ ಮಾಡ್ತಾರೆ. ಏನು ಇವ್ರು ಹಾಗೆ ಇದ್ದಾರಲ್ಲ, ಎಲ್ಲ ವಾಪಸ್ ನಾರ್ಮಲ್ ಆಗ್ತಿದೆಯಲ್ಲ. ನಾವಾದರೂ ಬಂದು ಎಷ್ಟು ಮಾಡಿದ್ದೀವಿ, ಎಷ್ಟು ಅವ್ರೇನು ಕಡಿಮೆ ಮಾಡಿಲ್ಲ. ಗೋವಾ ಇನ್ಕ್ವಿಸಿಷನ್ ಹೋಗಿ ನೋಡಿ, ತುಂಬ ಮಾಡಿದ್ದಾರೆ. ಇಷ್ಟು ಮಾಡಿದ್ರು ಮತ್ತೆ ಮತ್ತೆ ಚಿಗುರುವ ಶಕ್ತಿ ಎಲ್ಲಿಂದ ಬಂತು ಇವ್ರಿಗೆ? ಒಂದು ಕಡೆಯಿಂದ ಸರ್ವನಾಶ ಮಾಡಿದ್ರು, ಎಲ್ಲಿಂದ ವಾಪಸ್ ಬರ್ತಾ ಇದೆ ಈ ಶಕ್ತಿ? ಈ ಮೂಲ ಎಲ್ಲಿದೆ? ಒಂಥರ ಅಶ್ವತ್ ಕಟ್ಟಿದ್ದಾರ, ಅಶ್ವತ್ತಿನ ಎಲ್ಲಿ ಅವಕಾಶ ಸಿಕ್ಕರೆ ಅಲ್ಲಿ ಚಿಗುರ್ಕೊಳ್ಳುತ್ತೆ. ಹೇಗೆ ಇದು ಸಾಧ್ಯ ಅಂತ ಇದನ್ನು ಸ್ಟಡಿ ಮಾಡೋಕ್ಕೆ ಅಂತ ಆತ ಬಂದ. ಆತ ಗಮನಿಸ್ತಾ ಹೋದ. ತನ್ನ ತುಂಬ ಬುದ್ಧಿವಂತರಾದಂಥ ಒಂದಷ್ಟು ಇಂಟೆಲೆಕ್ಚುಯಲ್ಸ್ನ ಇಟ್ಕೊಂಡು ಅವನು ಸ್ಟಡಿ ಮಾಡ್ತಾ ಇದ್ದ. ಒಂದು ದಿನ ತನ್ನದೇ ಕಚೇರಿಯ ಒಬ್ಬ ಯುವಕ, ಭಾರತದ ಸಂಪ್ರದಾಯಸ್ಥ ಮನೆತನದ ಯುವಕ. ಆ ಕಾಲದಲ್ಲಿ ಅದು ಯಾಕೋ ನಮ್ಮ ಸಂಪ್ರದಾಯಸ್ಥರು ಅನ್ನೋರೆಲ್ಲ ಹೋಗಿ ಬ್ರಿಟಿಷರ್ಸ್ ಕೆಳಗೆ ಕೆಲಸ ಮಾಡ್ಕೊಳ್ತಿದ್ರು. ಕಚ್ಚೆ ಪಂಚೆ ಉಟ್ಕೊಳ್ಳೋದು, ಮೇಲೊಂದು ಟೈ ಹಾಕ್ಕೊಂಡ್ಬಿಡೋದು, ಏನೋ ದೊಡ್ಡ ಸಾಧನೆ ಮಾಡ್ದಂಗೆ. ಅವ್ರಿಗೆ ಇವರು ಕೂಡ ಸರು ರಾವ್ ಬಹದ್ದೂರ್ ಏನೋ ಒಂದು ಟೈಟಲ್ ಕೊಟ್ಬಿಡೋರು. ಅದೊಂದು ಮೂರ್ಖತನ ಒಂದು ಸ್ವಲ್ಪ ಬಂದಿತ್ತು ಆ ಕಾಲದಲ್ಲಿ. ಈ ಹುಡುಗ ಅಲ್ಲಿ ಕೆಲಸ ಮಾಡ್ತಿದ್ದ. ಆ ಹುಡುಗನ ಮನೆ ಅನತಿ ದೂರದಲ್ಲಿತ್ತು. ಒಂದು ದಿನ ಆ ಹುಡುಗ ಎಲ್ಲ ಯಾತ್ರೆಗೆ ಹೊರಟಿದ್ದ ತನ್ನ ಕುಟುಂಬದೊಂದಿಗೆ. ಆಗ ಮೆಕಾಲೆ ತನ್ನ ಕಿಟಕಿಯಿಂದ ನೋಡ್ತಾ ಇದ್ದಾನೆ. ಆ ಯುವಕ ತನ್ನ ತಂದೆ ತಾಯಿ ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ, ಮನೆಯ ಅಡುಗೆ ಭಟ್ಟರಿಗೆ ನಮಸ್ಕಾರ ಮಾಡಿ ಆ ಬಳಿಕ ಹೊರಟ. ಮೆಕಾಲೆಗೆ ಆಶ್ಚರ್ಯ ಆಯಿತು. ಅಡುಗೆ ಭಟ್ಟ, ಬಟ್ಲರ್, ಮನೆ ಕೆಲಸದವನು, ಅವ್ರಿಗೆ ಯಾಕೆ ಇವ್ರು ನಮಸ್ಕಾರ ಮಾಡ್ದ? ಆ ಹುಡುಗ ಊರಿಂದ ಬಂದ ಕೇಳದ್ನಂತೆ, ವೈ ಡಿಡ್ ಯು ಬೋ ಡೌನ್ ಟು ಯರ್ ಬಟ್ಲರ್ ಅಂತ. ನಿಮ್ಮ ಮನೆ ಅಡುಗೆ ಭಟ್ಟನ್ಗೆ ಯಾಕೆ ನಮಸ್ಕಾರ ಮಾಡಿದೆ? ಅವನು ಕೆಲಸದವನಲ್ವಾ ಅಂತ. ಆಗ ಆತ ಹೇಳದಂತೆ, ಹಾಗೆ ಹೇಳಬಾರ್ದು, ಅವನೊಬ್ಬ ವೇದ ಪಂಡಿತ. ಅವನು ಬಡವ ಇರ್ಬೋದು, ಆದರೆ ಅವನು ಸಂಸ್ಕೃತ ಪಂಡಿತ. ಅವನೊಬ್ಬ ವೇದ ಪಂಡಿತ. ನಮ್ಮಲ್ಲಿ ವೇದವನ್ನು ಸಂಸ್ಕೃತವನ್ನು ಅಧ್ಯಯನ ಮಾಡಿದಂಥವ್ರು ಚಿಂದಿ ಬಟ್ಟೆ ಹಾಕ್ಕೊಂಡು ಬಡತನದಲ್ಲಿದ್ದರೂ ಕೂಡ ರಾಜ ಮಹಾರಾಜಂದ್ರು ಅವರ ಪಾದವನ್ನು ನಮಸ್ಕಾರ ಮಾಡ್ತಾರೆ. ಇದು ನಮ್ಮ ಸಂಸ್ಕೃತಿ ಅಂತ ಹೇಳಿದ್ನಂತೆ ಅವನು. ಇದನ್ನು ಕೇಳಿದಾಗ ಮೆಕಾಲೆಗೆ ಉತ್ತರ ಸಿಕ್ತು. ಓಹೋ, ಎಲ್ಲಿದೆ ಇವರ ಸಂಸ್ಕೃತಿಯ ಮೂಲ? ಮಾತೃ ಬೇರು, ಮದರ್ ರೂಟ್ ಎಲ್ಲಿದೆ? ಮಾತೃ ಮೂಲ, ತಾಯಿ ಬೇರೆ ಎಲ್ಲಿದೆ? ವೇದದಲ್ಲಿದೆ. ಅಲ್ಲಿಂದ ಪ್ರಾರಂಭವಾಯಿತು ನೋಡಿ. ವೇದವನ್ನು, ವೈದಿಕರನ್ನು, ಕಾಪಾಡುವವರನ್ನು ದೂಷಿಸೋದು, ಆಡಿಕೊಳ್ಳೋದು. ಯಾರ್ಯಾರು ನಮಗೆ ಪೂಜ್ಯರೋ ಅವರನ್ನೆಲ್ಲ ಆಡಿಕೊಳ್ಳುವಂಥ ಮಾಧ್ಯಮ, ಅವರನ್ನೆಲ್ಲ ದೂಷಿಸುವಂಥ ಶಿಕ್ಷಣ. ಆಮೇಲೆ ಯಾವ್ಯಾವುದು ನಮಗೆ ಸರಳ ಸಾತ್ವಿಕವಾದ ಭಾವ ಕೊಡುತ್ತೋ, ತಿಲಕ ಹಚ್ಚಿದಾಗ, ಭಾರತೀಯ ವೇಷ ತೊಟ್ಟಾಗ, ನಮ್ಮ ಶಿಖೆ, ನಮ್ಮ ಸರಳವಾದ ವೇಷಭೂಷೆಗಳು, ಸೀರೆ, ನಮ್ಮ ರೀತಿ ನಾವು ಕಾಣಿಸ್ಕೊಂಡಾಗ ನಮ್ಮ ನೋಡ್ತಿರುವಾಗಲೇ ಕಣ್ಣಿಗೆ ಒಂದು ಸಂಸ್ಕಾರ ಸಿಕ್ಕತ್ತೆ. ಒಂದು ತಾಯಿ ಅಪ್ಪಟ ಭಾರತೀಯ ವೇಷದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಕೈಯಲ್ಲಿ ಮಂಗಳ ದ್ರವ್ಯ ಹಿಡ್ಕೊಂಡು ಕೃಷ್ಣ ದೇವಸ್ಥಾನದೊಳಗೆ ಹೋಗ್ತಾ ಇದ್ರೆ, ಅವರು ನೋಡೋ ಭಾವನೆ ಬೇರೆ. ಬೆಂಗಳೂರೆಲ್ಲ MG ರೋಡ್ ಅಂತ ಒಂದು ಜಾಗಕ್ಕಿದೆ. ಯಾರು ಗಂಡು ಯಾರು ಹೆಣ್ಣು ಗೊತ್ತಾಗೋದಿಲ್ಲ ಮೊದಲನೇದಾಗಿ. ಅಲ್ಲಿ ಬಂದಾಗ ಅವರ ಗೌರವ ಬರೋದಿಲ್ಲ, ಅಲ್ಲಿ ಬರೋ ಭಾವನೆನೇ ಬೇರೆ. ನಾವು ಮನಸ್ಸಿನಲ್ಲಿ ಬದುಕ್ತೀವಿ ಅನ್ನೋದನ್ನು ನಾವು ಮರಿಬಾರ್ದು. ನನ್ನ ಜೀವನ, ನನ್ನ ದೇಹ, ನನ್ನ ದುಡ್ಡು, ನಾನು ಹೇಗೆ ಬೇಕಾದ್ರೆ ಇರ್ತೀನಿ ಅನ್ನುವ ಪೈಶಾಚಿಕತನ ಇಲ್ಲಿಲ್ಲ ನಮ್ಮಲ್ಲಿ. ಹಾಗಾಗಿ ಮನಸ್ಸಿಗೆ ಒಂದು ಸಂತೋಷ ಸಿಕ್ಕಬೇಕು, ಸಭ್ಯ ಭಾವ ಬರಬೇಕು. ಆ ರೀತಿ ಬದುಕುವ ಸಂಹಿತೆ ನಮ್ಮದು. ಇದನ್ನೆಲ್ಲ ದೂಷಿಸುವ, ಹಂಗಿಸುವ, ಭಂಜಿಸುವಂಥ ಒಂದು ಪದ್ಧತಿಯನ್ನು ಶುರು ಮಾಡಿದ್ರು. ಸುಮಾರು ಯಾವಾಗ 1830s 1832 ನನಗೆ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ, ಆವಾಗ ಶುರು ಮಾಡಿದ್ದು ಆಂಗ್ಲ ಪದ್ಧತಿಯ ಶಿಕ್ಷಣವನ್ನು. ಮೊದಲು ರಾಜಾ ರಾಮ್ ಮೋಹನ್ ರಾಯ್ ಇಟ್ಕೊಂಡು ಶುರು ಮಾಡಿದ್ರು, ಅದು ಫ್ಲಾಪ್ ಆಯಿತು, ಮತ್ತೆ ಶುರು ಮಾಡಿದ್ರು. ಆವಾಗಲೇ ಸುಮಾರು 100-150 ವರ್ಷದ ಹಿಂದೆ ಅವರು ಆಗತಾನೆ ಪ್ರಾರಂಭ ಮಾಡಿ 1-2 ಪೀಳಿಗೆ ಕೂಡ ಆಗಿರಲಿಲ್ಲ ಆ ಕುತ್ಸಿತವಾದ ಬ್ರಿಟಿಷ್ ಶಿಕ್ಷಣದಲ್ಲಿ ಬೆಳೆದಂಥವರು. ಆ ಸಂದರ್ಭದಲ್ಲಿ ಆ 2ನೇ ಪೀಳಿಗೆ 3ನೇ ಪೀಳಿಗೆಯಲ್ಲಿ ಓದಂಥವರು ಸ್ವಾಮಿ ವಿವೇಕಾನಂದರು. ಆವತ್ತೇ ಸ್ವಾಮಿ ವಿವೇಕಾನಂದರು ಎಚ್ಚರಿಸಿ ಹೇಳ್ತಾರೆ, ಇಂಡಿಯನೈಸ್ ದ ಇಂಡಿಯನ್ ಎಜುಕೇಷನ್ ಬಿಫೋರ್ ಇಟ್ಸ್ ಟೂ ಲೇಟ್. ಭಾರತೀಯ ಶಿಕ್ಷಣವನ್ನು ಮೊದಲು ಭಾರತೀಕರಣ ಮಾಡಿ, ಬಿಫೋರ್ ಇಟ್ಸ್ ಟೂ ಲೇಟ್, ಸಮಯ ಮಿಂಚಿ ಹೋಗೋ ಮುಂಚೆ ಅಂತ ಅವರು ಅದನ್ನು ಗುರುತಿಸಿದ್ರು. ಯಾಕೆ ಅಂತಂದರೆ, ಮೊದಲೇನು ಮಾಡಿದ್ರು ಅವರು, ನಿಮ್ಮ ಮಕ್ಕಳು ನಿಮಗೆ ಬಂಗಾಳಿ ಹೇಳ್ಕೊಡ್ತೀವಿ,
ನಿಮಗೆ ಸಂಸ್ಕೃತ ಹೇಳ್ಕೊಡ್ತೀವಿ ಅಂತ ಶುರು ಮಾಡಿದ್ರು. ಆಮೇಲೆ ಓವರ್ ನೈಟ್ ಸಂಸ್ಕೃತ ಪಾಠಶಾಲೆಗಳನ್ನೆಲ್ಲ ಮುಚ್ಚಿ ಹಾಕ್ಬಿಟ್ರು. ಹೇಗೆ ಮಾಡಿದ್ರು ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಲಕ್ಷಗಟ್ಟಲೆ ಸಂಸ್ಕೃತ ವೈದಿಕ ಪಾಠಶಾಲೆಗಳನ್ನು ಒಂದೇ ರಾತ್ರಿಯಲ್ಲಿ ಮುಚ್ಚಿ ಹಾಕಿದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದೆಲ್ಲ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ನಮ್ಮ ಹತ್ರ. ತುಂಬ ಸಮೃದ್ಧವಾದಂಥ ಗುರುಕುಲಗಳು. ಈಗ ತಾನೇ ಪೂಜ್ಯ ಸ್ವಾಮಿಗಳ ಬಗ್ಗೆ ಹೇಳುವಾಗ ಅವರು ಹೇಳಿದ್ರು 40 ಪಾಠಶಾಲೆಗಳನ್ನು ಮಠ ನಡೆಸ್ತಾ ಇತ್ತು ಅಂತ. ಇದು ಅತ್ಯಂತ ಸಮೃದ್ಧ. ಇವತ್ತು ವೇದ ಪಾಠಶಾಲೆ ಅಂದರೆ ಮಠಗಳ ದೊಡ್ಡ ಮಠಗಳ ಆಶ್ರಯದಲ್ಲಿದ್ದರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಊಟ ಸಿಕ್ಕತ್ತೆ. ಕೆಲವರು ಪಾಠಶಾಲೆಗಳು ನೋಡಬೇಕು, ದುಃಖ ಆಗತ್ತೆ ಆ ಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ, ಆಶ್ರಯ ಇಲ್ಲದೆ ನಡೆಯೋ ಅಂಥದ್ದು. ಆ ಸ್ಥಿತಿಗೆ ಓವರ್ ನೈಟ್ ಇಳಿಸಿ ನಾವು ಸಂಸ್ಕೃತ ಹೇಳ್ಕೊಡ್ತೀವಿ ಅಂತ ಹೇಳಿ ಕೊನೆಗೆ ಸಂಸ್ಕೃತ ಇವತ್ತು ಹೇಳ್ಕೊಡ್ತಾ ಇದ್ದಾರಲ್ಲ. ಸಂಸ್ಕೃತವನ್ನು ನನಗೂ ಸ್ಯಾನ್ಸ್ಕ್ರಿಟ್ ಬರುತ್ತೆ, ನಾನು ಸ್ಯಾನ್ಸ್ಕ್ರಿಟ್ ಓದಿದ್ದೀನಿ ಅಂತಲೇ ಹೇಳೋದು, ಸಂಸ್ಕೃತ ಅಂತ ಬಾಯಲ್ಲಿ ಹೇಳೋಕ್ಕೆ ಬರಲ್ಲ ಮಕ್ಕಳಿಗೆ. ಒಂದೇ ಒಂದು ಮಮ ನಾಮ ಅಂತ ಹೇಳುವ ವಾಕ್ಯ ಕೂಡ ಬರದೇ ಇರೋ ಹಾಗೆ ಸಂಸ್ಕೃತವನ್ನು ಕಲಿಸುವಂಥ ವ್ಯವಸ್ಥೆ ಮಾಡಿದ್ರು. ಬಂಗಾಳಿ ಅಂದರೆ ನಾನು ಹೇಳ್ತಿರೋದು ಬಂಗಾಳದಲ್ಲಿ ಶುರು ಮಾಡಿದವರು ಮೊದಲು. ಆಮೇಲೆ ಇಂಗ್ಲೀಷ್ ಪ್ರಧಾನವಾಯಿತು. ನಿಮ್ಮ ವೇಷಭೂಷೆಗಳಲ್ಲಿ ಬನ್ನಿ ಅಂತ 2 ವರ್ಷ ಹೇಳಿದ್ರು. ಆಮೇಲೆ ನಮ್ಮ ವೇಷ ನಿಮ್ಮ ವೇಷ ಚಾಯ್ಸ್ ಕೊಟ್ಟರು, ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಡ್ರೆಸ್ ಅಂತ. ಆಮೇಲೆ ಇಂಡಿಯನ್ ಡ್ರೆಸ್ ತೆಗೆದು ಹಾಕಿ ವೆಸ್ಟರ್ನ್ ಹಾಕ್ಕೋಬೇಕು ಅಂದರು. ಪಾಪ ಆ ವೆಸ್ಟರ್ನ್ ಡ್ರೆಸ್ ಮೇಲೆ ಶಿಖೆ ನಾಮ ಬಳೆ ಹಾಕ್ಕೊಂಡು ಬರ್ತಿದ್ರು. ಬಳೆ ಬೇಡ ಅಂತಂದರು, ಕುಂಕುಮ ಬೇಡ ಅಂತಂದರು, ಶಿಖೆ ಬೇಡ ಅಂತಂದರು. ಒಂದೊಂದೇ ಕಟ್ ಮಾಡ್ತಾ ಬಂದರು. ನಾವೇನು ಮಾಡ್ತಿದ್ವಿ ಅನ್ನೋದು ನಮ್ಮ ಪ್ರಶ್ನೆ. ನಾವೇನು ಮಾಡ್ತಿದ್ರು ಅಂತ. ನಮ್ಮಲ್ಲಿ ಅದಕ್ಕೆ ಹೇಳ್ತಾರೆ, ಹೊಲವನ್ನು ಚೆನ್ನಾಗಿ ಬೆಳೆಸ್ಬೇಕು ನಿಜ, ಬೇಲಿಯನ್ನು ಕಟ್ಟಬೇಕು. ಮೊದಲೇ ಬೇಲಿ ಕಟ್ಕೋಬೇಕು. ಕ್ಷಾತ್ರ ಶಕ್ತಿ ಇರೋದು ನಮ್ಮ ದೇಶದ ಬೇಲಿ ಆಗಿತ್ತು, ನಮ್ಮ ಸಂಸ್ಕೃತಿಯ ಬೇಲಿ ಆಗಿತ್ತು. ನಾವು ನೋಡ್ತೀವಿ ರಾಮಾಯಣದಲ್ಲಿ ವಿಶ್ವಾಮಿತ್ರರು ಸಿದ್ಧಾಶ್ರಮದಲ್ಲಿ ಮಾಡುವಂಥ ಯಾಗಕ್ಕೆ ಆ ತಾಟಕಾದಿಗಳು ತುಂಬ ತೊಂದರೆ ಕೊಟ್ಟಾಗ ರಾಮ ಹೋಗ್ತಾನಲ್ಲಿಗೆ. ವಿಶ್ವಾಮಿತ್ರರೇ ತಮ್ಮ ಪೂರ್ವಾಶ್ರಮದಲ್ಲಿ ತುಂಬ ದೊಡ್ಡ ಯೋಧರಲ್ವೇ, ಆದರೆ ರಾಮನ್ ಕರ್ಕೊಂಡು ಹೋಗ್ತಾರೆ. ನಾನು ಈಗ ಬ್ರಾಹ್ಮವೃತ್ತಿಯಲ್ಲಿದ್ದೀನಿ, ನಾನು ಯಜ್ಞವನ್ನು ಮಾಡ್ತೀನಿ, ದೀಕ್ಷೆಯಲ್ಲಿದ್ದೀನಿ, ನಾನು ಅಸ್ತ್ರವನ್ನು ಮುಟ್ಟೋದಿಲ್ಲ, ನೀನು ಮಾಡು ಅಂತ. ಬ್ರಾಹ್ಮ ಕ್ಷಾತ್ರಗಳ ಸಹಯೋಗದಲ್ಲಿ ನಮ್ಮ ದೇಶ ನಡೆದಿದೆ ಅನ್ನೋದು ಮರಿಬಾರ್ದು. ಅರ್ಜುನ ಆಕಾನದಲ್ಲಿ ಹೊರಟು ಬಿಡ್ತೀನಿ, ಬೇಡ ಯಾಕೆ ಕೃಷ್ಣ, ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಅಂತೆಲ್ಲ ದೊಡ್ಡದಾಗಿ ಹೇಳ್ದ. ಕಾಡಲ್ಲೇ 12 ವರ್ಷ ಇದ್ದ, ಪ್ಲಸ್ ಇನ್ನೊಂದು ವರ್ಷ. ಅದಕ್ಕಿಂತ ಮುಂಚೆ ಒಂದ್ಸಲ ತೀರ್ಥಯಾತ್ರೆ ಹೋಗಿದ್ದ, ಮದುವೆ ಮಾಡ್ಕೊಂಬಂದಲ್ಲ. ಆವಾಗ ಯಾಕೆ ಸನ್ಯಾಸಿ ಆಗಲಿಲ್ಲ? ಪ್ರವೃತ್ತಿಗೆ ವಿರುದ್ಧವಾಗಿ ಕಷ್ಟದ ಸಂದರ್ಭದಲ್ಲಿ ಕಂಗಾಲಾಗಿ ಮನಸ್ಸು ಕ್ಷೋಭೆಗೊಂಡು ಬೇಡಪ್ಪ ನನಗೆ ಯುದ್ಧ ಅಂತ ಹೊರಟಾಗ ಕೃಷ್ಣ ಏನು ಹೇಳ್ತಾನೆ? ಹೌದಪ್ಪ, ಯಾಕೆ ರಕ್ತಪಾತ ಅಂತ ಹೇಳಿದ್ನ? ಭಗವದ್ಗೀತೆಯಲ್ಲಿ ಭಗವಂತನ ಮೊಟ್ಟ ಮೊದಲ 2 ಶ್ಲೋಕಗಳಷ್ಟೇ ಸಾಕು. ನನಗನ್ನಿಸೋದು ಭಾರತೀಯ ಹಿಂದೂಗಳಿಗೆ ಅದೇ ಬೇಕಿರೋದು. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತೆ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ವಿಷಮ ಪರಿಸ್ಥಿತಿಯಲ್ಲಿ ಯಾವಾಗ ನೀನು ದೇಶಕ್ಕಾಗಿ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನಿಲ್ಲಬೇಕೋ ಆ ಸಂದರ್ಭದಲ್ಲಿ ಈ ಥರದ ಷಂಡತನದ ಭಾವ ಯಾಕೆ ಬಂತು? ಬಿಟ್ಟಾಕದನ್ನ ನಿಲ್ಲು. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೇ ಮಹಿಂ. ಸತ್ರೆ ವೀರ ಸ್ವರ್ಗ ಸಿಕ್ಕತ್ತೆ, ಬದುಕಿದ್ರೆ ರಾಜ್ಯವೇ ಸಿಕ್ಕತ್ತೆ. ಬದುಕಿದ್ರೂ ಘನತೆಯಿಂದ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಬದುಕು, ಸತ್ರು ಒಂದು ಧ್ಯೇಯಕ್ಕಾಗಿ ಸಾಯಿ. ಎಂಥ ಅದ್ಭುತವಾದ ಒಂದು ಆದರ್ಶವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾನೆ ಶ್ರೀಕೃಷ್ಣ. ಇಂಥ ಆದರ್ಶವನ್ನು ಗುರುಕುಲಗಳಲ್ಲಿ ಕಲಿಸ್ತಾ ಇದ್ರು. ಮುದ್ದು ಮಕ್ಕಳ ಬಾಯಲ್ಲಿ ಆ ಭಗವದ್ಗೀತೆ ನಲಿತಾ ಇತ್ತು, ವೇದ ಮಂತ್ರಗಳು ನಲಿತಾ ಇದ್ವು. ಊರಲ್ಲಿ ಅವರವರ ದೇಶ ಭಾಷೆಗಳಲ್ಲಿ ನಾನು ಯಾವುದೋ ಒಂದು ರಿಸರ್ಚ್ ಮಾಡುವಾಗ ನೋಡ್ತಾ ಇದ್ದೆ, ಪ್ರತಿಯೊಂದು ಊರಿನಲ್ಲೂ ಒಂದು ಮುಖ್ಯ ದೇವಸ್ಥಾನ, ಒಂದೊಂದು ಪ್ರಾಂತಕ್ಕೆ, ಒಂದು ದೊಡ್ಡ ಹಳ್ಳಿಗೆ ಒಂದು ಮುಖ್ಯ ದೇವಸ್ಥಾನ, ಅದಲ್ಲೇ ಬೇಕಾದಷ್ಟು ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಒಂದು ಮುಖ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕನಿಷ್ಠ ಒಂದು ವೇದ ಪಾಠಶಾಲೆ, ಒಂದು ಕೇವಲ ಸಾಮಾನ್ಯ ಪಾಠಶಾಲೆ, ಇನ್ನೊಂದು ಪುಣ್ಯಶಾಲೆ, ಮತ್ತು ಇನ್ನೊಂದು ಧರ್ಮಶಾಲೆ ಅಂತ 4 ಇರ್ತಾ ಇದ್ವು ಅಂತ. ಇದು ತಮಿಳ್ನಾಡು ಕಡೆ ಮಾಡಿದಂಥ ರಿಸರ್ಚಲ್ಲಿ ಬಂದದ್ದು. ಪುಣ್ಯಶಾಲೆ ಅಂದರೆ ಚಾರಿಟಬಲ್ ಡಿಸ್ಪೆನ್ಸರಿ, ಅಂದರೆ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಅವರಿಗೆ ಮದ್ದುಗಳನ್ನು ಕೊಡೋದು, ಔಷಧಿ ಕೊಡೋದು, ನರ್ಸಿಂಗ್ ಮಾಡೋದು, ಮನೆಯಲ್ಲಿ ಯಾವ ಕಾಯಿಲೆಯನ್ನು ವಾಸಿ ಮಾಡೋಕ್ಕಾಗಲ್ವೋ ಅವರು ನೋಡ್ಕೊಳ್ಳುವಂಥ ಪುಣ್ಯಶಾಲೆಗಳನ್ನು
ಒಂದು ಮುಖ್ಯ ದೇವಸ್ಥಾನ ಒಂದೊಂದು ಪ್ರಾಂತದಲ್ಲಿ ನಡೆಸ್ತಾ ಇದ್ದು. ಆಮೇಲೆ ವೇದ ಪಾಠಶಾಲಾ, ಅಲ್ಲಲ್ಲಿನ ಒಂದು ಯಾರಿಗೆ ವೇದಾಧಿಕಾರವಿದೆಯೋ ಅವ್ರಿಗಾಗಿ ವೇದ ಪಾಠಶಾಲೆಗಳನ್ನು ಆ ಮುಖ್ಯ ದೇವಸ್ಥಾನ ನಡೆಸ್ತಾ ಇತ್ತು, ಎಲ್ಲ ಉಚಿತವಾಗಿ. ಒಂದು ಸಾಮಾನ್ಯ ಪಾಠಶಾಲೆ, ಆ ಸಾಮಾನ್ಯ ಪಾಠಶಾಲೆಯಲ್ಲಿ ಎಲ್ಲ ವರ್ಣದ ಬಾಲಕ ಬಾಲಕಿಯರಿಗೆ ದೇಶ ಭಾಷೆ, ಸಂಸ್ಕೃತ ಭಾಷೆ, ಲಲಿತ ಕಲೆಗಳು, ಗಣಿತ, ವಿಜ್ಞಾನ, ಕೃಷಿ, ಮೌಲ್ಯಗಳು, ಆ ಪ್ರಾಂತೀಯವಾದ ಸಂಸ್ಕೃತಿ ಏನಿದೆ, ಆಚಾರ ವಿಚಾರ ಏನಿದೆ, ಜೀವನ ಶೈಲಿ, ವೀರಗಾಥೆಗಳು, ಮಹಾಪುರುಷರ ಕಥೆಗಳು, ಇತಿಹಾಸ, ಚರಿತ್ರ, ಇದನ್ನೆಲ್ಲ ಕಲಿಸ್ತಾ ಇದ್ರು. ಧರ್ಮಶಾಲೆ ಯಾತ್ರಾರ್ಥಿಗಳು, ಅನಾಥರು, ವಿಧವೆಯರು, ಕಷ್ಟದಲ್ಲಿರೋರು, ಬಡವರು, ಅವರಿಗೆ ಆಶ್ರಯ. ಇದನ್ನ ಪ್ರತಿ ಊರಿನಲ್ಲೂ ಒಬ್ಬರಲ್ಲ ಒಬ್ಬರು ನಡೆಸ್ತಾ ಇತ್ತು. ಯಾವಾಗ ನಮ್ಮ ಎಲ್ಲ ದೇವಸ್ಥಾನಗಳ ಎಲ್ಲ ಆಸ್ತಿಯನ್ನು ಒಮ್ಮೆಲೆ ಕಬಳಿಸ್ಬಿಡ್ತೋ ರಾಕ್ಷಸೀಯವಾದ ಒಂದು ಸರ್ಕಾರ, ಆ ಕ್ಷಣದಿಂದ ಒಂದೇ ಸಲಕ್ಕೆ ನಾವು ಮಕ್ಕಳಿಗೆ ಊಟ ಇಲ್ಲದೆ ಹೇಗೆ ಪಾಠ ಹೇಳೋದು, ಈ ಸ್ಥಿತಿಗೆ ಬಂದ್ಬಿಡ್ತು ನಮ್ಮ ದೇಶ. ನಮ್ಮನ್ನು ಈ ಸ್ಥಿತಿಗೆ ಇಳಿಸಿದಂತಹ ಅವರಿಗೆ ಇವತ್ತು ಗರುಡ ಪುರಾಣದಲ್ಲಿರುವ ಅಷ್ಟೂ ನರಕಗಳು ಸಾಲದು ಅಂತಲೇ ನಾನು ಹೇಳೋದು. ಇನ್ನೊಂದು ಹೊಸ ನರಕನ ಸೃಷ್ಟಿ ಮಾಡಬೇಕು ಭಗವಂತ. ಇಂತಹ ಸಮೃದ್ಧ ಭಾರತ ದೇಶ. ಆದರೆ ಒಂದು ಆಶ್ಚರ್ಯ ಆಗತ್ತೆ, ಇಷ್ಟೆಲ್ಲ ಅನರ್ಥಗಳಾದವು, ಸಾವಿರಾರು ದೇವಸ್ಥಾನಗಳು ನಾಶವಾದವು, ಲಕ್ಷೋಪಲಕ್ಷ ಜನರನ್ನು ಬಲವಂತದಿಂದ ಮೋಸದಿಂದ ಮತಾಂತರಿಸಿದ್ರು, ಮತಾಂತರಿಸ್ತಾನೇ ಇದ್ದಾರೆ, ಇವತ್ತಿಗೂ ನಡೀತಾ ಇದೆ ಅದು. ಆದರೂ ಕೂಡ ಇಂತಿಂಥ ಮಠ ಮಂದಿರಗಳಲ್ಲಿ ಇವತ್ತಿಗೂ ಕೂಡ ಅಚ್ಚುಕಟ್ಟಾಗಿ ವೈದಿಕ ಯಾಗಗಳು ನಡೀತಾ ಇವೆ, ನಿರಂತರ ಅನ್ನ ಸಂತರ್ಪಣೆ ನಡೀತಾ ಇದೆ, ಪೂಜೆಗಳು ಉತ್ಸವಗಳು ನಡೀತಾನೇ ಇವೆ. ಎಲ್ಲಿ ಏನಪ್ಪ ಇದು ಅಂತ ನಮಗೆ ಆಶ್ಚರ್ಯವಾಗತ್ತೆ. ಈ ಶಕ್ತಿ, ಈ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ. ಇದು ಭಾರತ ದೇಶದ ವಿಶೇಷ. ಭಾಸಿ ರಮತೆ ಇತಿ ಭಾರತಂ ಅಂತ ಹೇಳ್ತಾರೆ, ಬೆಳಕಿನಲ್ಲಿ ರಮಿಸುವಂಥ ದೇಶ. ಬೆಳಕು ಅಂದರೆ ಜ್ಞಾನ. ಇದೆಲ್ಲ ಯಾಕೆ ಸಾಧ್ಯ? ನಾನು ಇದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. 4-6 ಬೇರೆ ದೇಶ ನೋಡ್ಕೊಂಡು ಬಂದಿದ್ದೀನಿ ನಾನು. ಆ ಬೇರೆ ಅಲ್ಲಿ ಹೋದಾಗ ವಾಪಸ್ ಯಾವಾಗ ಬರ್ತೀನಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅಲ್ಲಿ ಗೋಡೆ ಚೆನ್ನಾಗಿರುತ್ತೆ, ಪಳಪಳ ಅಂತಿರುತ್ತೆ, ಟೈಲ್ಸ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದನ್ನು ನೋಡ್ಕೊಂಡು ಕೂತಿರ್ಬೇಕಷ್ಟೇ. ಒಂದು ಜೋಕೆ ಇದೆ ಅದ್ರ ಬಗ್ಗೆ. ಒಂದು ಯುವ ದಂಪತಿ, ಒಂದು ಹುಡುಗ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿದ್ದ, ಒಂದು 4-6 ವರ್ಷ ಆಗಿತ್ತು. ಮದುವೆ ಆಯಿತು, ಹೆಂಡ್ತಿನೂ ಕರ್ಕೊಂಡು ಹೋದ. ಹೆಣ್ಮಕ್ಳು ಎಲ್ಲಿ ಹೋದರೂ ಅಲ್ಲೊಂದು ಭಾರತವನ್ನು ಶುರು ಮಾಡ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಹೆಣ್ಮಕ್ಳು UK USA ಅಲ್ಲೇ ಒಂದು ಗೌರಿ ಪೂಜೆ, ಅಲ್ಲೇ ಒಂದು ಸತ್ಸಂಗ ಕೇಂದ್ರ, ಅಲ್ಲೇ ಭಜನೆ ಅಲ್ಲಿ ಮಾಡ್ತಾ ಇರ್ತಾರೆ, ಅಲ್ಲಿ ತುಳಸಿ ಪೂಜೆ. ಅದು ನಮಗೆ ಒಂದು ಸ್ವಲ್ಪ ಭಗವಂತ ವಿಶೇಷವಾಗಿ ಕೊಟ್ಟಿರ್ತಾನೆ ಆ ಸಾಂಸ್ಕೃತಿಕ ಆಯಾಮವನ್ನು. ಹೀಗೆ ಅವನು ಸ್ವಲ್ಪ ಬದಲಾಗ್ಬಿಟ್ಟಿದ್ದ. ಭಾರತಕ್ಕೆ ಬಂದಾಗಲೆಲ್ಲ ಏನೋ ಒಂದು ಅಸಹನೆ, ಕಮಾನ್ ಏನು ಈ ದೇಶ ಹೀಗಿದೆ, ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ. ನಮ್ಮ ಮೀಡಿಯಾಗಳು ಹಾಗೆ ದೇಶದ ಬರೀ ಪಾಟ್ ಹೋಲ್ಸು, ಅಲ್ಲಿ ಏನೋ ಮೋಸ ಆಯಿತು, ಇದನ್ನೇ ತೋರಿಸಿ ಹಾಗೆ ಮಾಡಿಟ್ಟಿರ್ತಾರೆ. ಅವನು ಬಂದಂತೆ, ಇಬ್ಬರು ಏರ್ಪೋರ್ಟಲ್ಲಿ ಇಳಿದ್ರು, ಟ್ಯಾಕ್ಸಿ ಕೇಳಿದ್ರು. ಟ್ಯಾಕ್ಸಿ ನೋಡ್ದ, ಏರ್ ಟ್ಯಾಗ್ ನೋಡ್ದ, ಓ ಅಮೇರಿಕಾದಿಂದ ಬಂದಿದ್ದಾರೆ, 2ರಷ್ಟು ದುಡ್ಡು ಹೇಳ್ದ. ಇವನಿಗೆ ಇರಿಟೇಟ್ ಆಯಿತು. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಹೇಳಿದ್ನು. ಇದು ಭಾರತದಲ್ಲೇ ಹೀಗಾಗೋದು, ಸುಮ್ಮನಿರ್ರಿ, ನಮ್ಮ ಊರಿಗೆ ಬಂದಿದ್ದೀವಿ, ಕೊಡ್ರಿ ಪರವಾಗಿಲ್ಲ ಹೋಗೋಣ ಅಂತ ಹೆಂಡ್ತಿ ಹೇಳಿದ್ಲು. ಹೋಗ್ತಾ ಇದ್ರು. ಮುಖ್ಯವಾದ ರಸ್ತೆ, ಇವಾಗ ತುಂಬ ಚೆನ್ನಾಗಾಗಿದೆ ಬೆಂಗಳೂರು, ಇದು 10 ವರ್ಷದ ಹಿಂದೆ ನಾನು ಹೇಳೋದು. ಡಡ್ಕ ಅಂತ ಹೋಗ್ತಿತ್ತು. ಏನಿದು ಇಷ್ಟು ಕೆಟ್ಟದಾಗಿದೆ ರೋಡ್ಸ್, ಓಹ್ ಹೋಪ್ಲೆಸ್, ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಹೇಳ್ದ. ಅಲ್ಲಿಂದ ಹಳ್ಳಿ ಕಡೆ ರಸ್ತೆ ತೊಗೊಂಡ್ರು ಅವ್ರ ಊರಿಗೆ ಹೋಗೋದಕ್ಕೆ. ಇನ್ನೂ ಹಾಳಾಗಿತ್ತು ರೋಡು. ಇನ್ನೂ ಕಾರ್ ಹಾಗೆ ಹೀಗೆ ಹೋಗಿ ಕಾರ್ ನಿಂತೇ ಹೋಯಿತು. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಹೇಳ್ದ. ಅಲ್ಲಿ ಅಕ್ಕಪಕ್ಕದವರೆಲ್ಲ ರೈತರು ಅವರು ಇವರು ಓಡ್ ಬಂದರು, ಏನಾಯಿತು ನಿಮ್ಮ ಕಾರ್ಗೆ ಅಂತ. ಇಷ್ಟ ಆಗಲಿಲ್ಲ ಅವನಿಗೆ, ಪ್ರೈವಸಿನೇ ಇಲ್ಲ, ಇಷ್ಟೊಂದು ಜನ ಬಂದು ನೋಡ್ತಾರೆ ಅಂತ ಹೇಳ್ದ. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಸರಿ, ಒಂದು ಅಜ್ಜಿ ಬಂದ್ಲು. ಡ್ರೈವರ್ ಹೇಳ್ದ, ಇಲ್ಲ ಸ್ಟೆಪ್ನಿ ಹಾಕ್ಸ್ಕೊಂಬರ್ಬೇಕು, ಒಂದು 2-3 ಕಿಲೋಮೀಟ್ರ್ ದೂರ ಹೋಗಿ ಹಾಕ್ಕೊಂಬರ್ತೀನಿ, ಇಲ್ಲೇ ಕೂತಿರಿ ಅಂತ. ಬಿಸಿಲೇರ್ತಾ ಇದೆ, ಹಸವೆ ಆಗ್ತಾ ಇದೆ. ಪಕ್ಕದಲ್ಲಿದ್ದಂಥ ಒಂದು ಗುಡಿಸಿಲ ಅಜ್ಜಿ ಬಂದು ಹೇಳಿದ್ಲು, ನಮ್ಮ ಮನೇಲಿ ಬಂದು ಕೂತ್ಕೊಳ್ಳಿ, ಸ್ವಲ್ಪ ರಾಗಿ ಅಂಬ್ಲಿ ಕೊಡ್ತೀನಿ, ಮಜ್ಜಿಗೆ ಕೊಡ್ತೀನಿ, ಬನ್ನಿ. ಹೆಂಡತಿ ಖುಷಿಯಾಗಿ ಹೊಟ್ಟೋದ್ಲು, ಓ ಇಷ್ಟು ವರ್ಷ ಆಗೋಯ್ತು ರಾಗಿ ಅಂಬ್ಲಿ ಕುಡ್ದು ಅಂತ. ಇವನು ಹೋಗಲಿಲ್ಲ, ನೋವೇ ಯಾವ ನೀರಲ್ಲಿ ಮಾಡಿರ್ತಾರೋ ಏನೋ ಅಂತ. ಅವಳು ಹಾಯಾಗಿ ಮಜ್ಜಿಗೆ ಕುಡಿದ್ಲು. ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ಲು, ಅವರು ಕೇಳಿದ್ರು, ಎಲ್ಲ ಫ್ರೆಂಡ್ ಆಗಿಬಿಟ್ರು ಆರಾಮಾಗಿ. ಸ್ವಲ್ಪ ಹೊತ್ತಾದ್ಮೇಲೆ ಇವನು ಸ್ವಲ್ಪ ತಣ್ಣಗಾಗಿತ್ತು ಅಹಂಕಾರ. ಅಜ್ಜಿ ಮತ್ತೆ ಕರೆದ್ಲು, ಬನ್ನಿ ದಯವಿಟ್ಟು ಸ್ವಲ್ಪ ಮಜ್ಜಿಗೆ ಕುಡೀರಿ. ಬಂದ, ಚಾಪೆ ಮೇಲೆ, ಹರಕಲ್ ಚಾಪೆ ಮೇಲೆ ಕೂತ್ಕೊಂಡ.
ಅವನು ಮಜ್ಜಿಗೆ ಕುಡ್ದ, ಸ್ವಲ್ಪ ತಣ್ಣಗಾದ. ಆಗ ಹೆಂಡತಿ ಗಂಡನಿಗೆ ಹೇಳದಂತೆ, ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ. ಈ ಆತ್ಮೀಯತೆ, ತಂದೆ ತಾಯಿನ ಮೀಟ್ ಮಾಡೋಕ್ಕೂ ಅಪಾಯಿಂಟ್ಮೆಂಟ್ ತಗೋಬೇಕಾದಂಥ ಅಷ್ಟು ಫಾರ್ಮ್ಯಾಲಿಟಿ ಬೇಕಾ ಜೀವನಕ್ಕೆ? ಅದೇನೋ ಹೇಳ್ತಾರಲ್ಲ, ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ. ಆ ಥರ ಜೀವನದಲ್ಲಿ ಬದುಕೋದಕ್ಕಿಂತ ಅದು ಏನೇನೋ ಔಪಚಾರಿಕ ವಿವರಗಳೇ ಜಾಸ್ತಿ ಆಗೋಗ್ಬಿಟ್ರೆ ಜೀವನದಲ್ಲಿ ಆನಂದ ಎಲ್ಲಿ ಉಳಿಯತ್ತೆ? ಸರಳವಾಗಿ, ಸಹಜವಾಗಿ, ಇಸ್ತ್ರಿ ಇಲ್ಲದ ಸಾಮಾನ್ಯವಾದಂಥ ಒಂದು ಕಾಟನ್ ಪಂಚೆ ಉಟ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಅತ್ಯಂತ ಉನ್ನತವಾದ ತತ್ವಶಾಸ್ತ್ರವನ್ನು ಚರ್ಚಿಸುವಂಥ ದೇಶ ನಮ್ಮದು. ಭಾಳ ಅದ್ಭುತವಾದ ವೇಷಭೂಷ ಹಾಕ್ಕೊಂಡು ಸಿಂಹಾಸನದ ಮೇಲೆ ಕೂತ್ಕೊಂಡು ಯಾರಿಗೂ ಸಿಕ್ಕದೇ ಇರುವಂಥ ಆ ರೀತಿಯ ಅಹಂಕಾರದ ಪ್ರದರ್ಶನ ನಮ್ಮಲ್ಲಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿರುವ ಸರಳತೆ ಏನಿದೆ, ಇದು ಯಾತಕ್ಕೆ ಹೀಗೆ ಅಂತಂದರೆ, ಅಂತರ್ಮುಖವಾಗೋದು ತುಂಬ ಮುಖ್ಯ ಅಂತ. 2 ಆಯಾಮ ಇದೆ ಜೀವನಕ್ಕೆ. ಹೊರಗಡೆ ನಡೆಯತ್ತೆ, ಆಹಾರ ಇಂದ್ರಾದಿಗಳು ನಡೀಲೇಬೇಕು, ನಡೀತಾ ಇರುತ್ತೆ. ಆದರೆ ಒಳಗಡೆ ಒಂದಿದೆ, ನಮಗೆ ಪ್ರಕೃತಿನೇ ಅದನ್ನು ಕಲಿಸ್ತಾ ಇದೆ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಒಂದು ಬೀಜದಿಂದ ಕಲಿಬೇಕು ನಾವು. ಬೀಜವನ್ನು ನಾವು ಬಿತ್ತಿದಾಕ್ಷಣ ಅದು ಮೇಲ್ಗಡೆ ಚಿಗುರೊಡೆಯೋದಿಲ್ಲ, ಕೆಳಕ್ಕೆ ಚಿಗುರುತ್ತೆ, ಬೇರನ್ನು ಬಿಡುತ್ತೆ. ಬೇರನ್ನು ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ತಳ ಊರಿ ಅಲ್ಲಿನ ಸತ್ವವನ್ನು ಹೀರಿಕೊಂಡು ಅದು ಸಿದ್ಧವಾದ ಮೇಲೆ ಮೊದಲ ಚಿಗುರು ಆಚೆ ಬರೋದು. ಅಲ್ಲಿವರೆಗೂ ಅದ್ರ ಚಿಗುರೋದಿಲ್ಲ. ಒಬ್ಬ ರೈತ ಹೊಸದಾಗಿ ಬೆಂಗಳೂರಿಗೆ ಬಂದು ಒಂದು ಫ್ಲ್ಯಾಟ್ ತಗೊಂಡು ವಾಸ ಮಾಡಿದ್ನಂತೆ. ಪಕ್ಕದಲ್ಲಿ ಒಬ್ಬ ಟೆಕ್ಕಿ ಐ ಟಿ ಹುಡುಗ ಇದ್ದ. ಇವನು ಒಂದು ಸಣ್ಣ ಉದ್ಯಾನ ಬೆಳೆಸ್ತಾ ಇದ್ದ, ಅವನು ಬೆಳೆಸ್ತಾ ಇದ್ದ. ಅವನು ಅವನು ಹೇಳಿದ್ನಂತೆ, ನಿಮ್ಗೆ ಇದೆಲ್ಲ ಓಲ್ಡ್ ಫ್ಯಾಷನ್ಡು, ನಾನು ಗೂಗಲಲ್ಲಿ ನೋಡಿಬಿಟ್ಟು ನಾನು ಬೆಳೆಸ್ತಾ ಇದ್ದೀನಿ, ನೀವು ನಾನು ಮಾಡ್ದಂಗೆ ಮಾಡಿ, ಇಂಥ ಗೊಬ್ಬರ ಹಾಕಿ, ಇನ್ನೂ ಜಾಸ್ತಿ ನೀರು ಹಾಕಿ ಅಂತ. ರೈತ ಹೇಳಿದಂತೆ, ಇಲ್ಲಪ್ಪ ನಾವು ಹೀಗೆ ಮಾಡೋದು, ಓಲ್ಡ್ ಫ್ಯಾಷನ್ ಪೀಪಲ್, ಇವರು ಉದ್ಧಾರ ಆಗೋದಿಲ್ಲ, ನಾನ್ ಪ್ರೋಗ್ರೆಸಿವ್ ಅಂತ ಸುಮ್ಮನಾದ. 1 ವರ್ಷ ಕಳೀತು. ಒಂದಿನ ಡಿಪ್ರೆಷನ್ ಆಯಿತು ಬೇ ಆಫ್ ಬೆಂಗಾಲಲ್ಲಿ, ಆ ಕಡೆ ಗಂಗಾಸಾಗರದಲ್ಲಿ ಒಂದು ಡಿಪ್ರೆಷನ್ ಆಯಿತು. ಸಮುದ್ರದಲ್ಲಿ ಭಾರೀ ಮಳೆ. ಬೆಂಗಳೂರಲ್ಲಿ ಈ ಐ ಟಿ ಹುಡುಗನ ಗಿಡಗಳೆಲ್ಲ 2 ಅಡಿ ಬೆಳೆದು ಬಿಟ್ಟಿದ್ವು. ಜಾಸ್ತಿ ಗೊಬ್ಬರ, ಜಾಸ್ತಿ ನೀರು, ಅದೇದೇನೋ ಕೆಮಿಕಲ್ಸು, ಫರ್ಟಿಲೈಸರ್ಸ್ ಎಲ್ಲ ಹಾಕಿಬಿಟ್ಟಿದ್ದ ಅವನು. ಜಾಸ್ತಿ ಬೆಳೆದದ್ದೆಲ್ಲ ಮಲಗಿಬಿಟ್ವು ಮಳೆಯ ಹೊಡೆತಕ್ಕೆ. ರೈತಂದು ಅರ್ಧ ಮುಕ್ಕಾಲು 1 ಅಡಿ ಅಷ್ಟೇ ಬೆಳೆದಿದ್ವು. ಇವನು ಹೇಳಿದ್ದ, ನೀನು ಜಿಪುಣ ಸರಿಯಾಗಿ ನೀರು ಹಾಕಲ್ಲ ಅಂತ. ಆದರೆ ರೈತ ಒಂದು ಮಾತು ಕೇಳಲಿಲ್ಲ. ರೈತನ ಯಾವ ಗಿಡನೂ ಮಲಗಿರ್ಲಿಲ್ವಂತೆ. ಈಗ ಐ ಟಿ ಒಂದು ಜಂಬ ಸ್ವಲ್ಪ ಕಡಿಮೆ ಆಯಿತು. ಬಂದು ಕೇಳ್ತಾನೆ, ಅದು ಹೇಗೆ ಸ್ವಾಮಿ, ನಿಮ್ಮ ಗಿಡಗಳಿಗೆ ಏನೂ ಆಗಿಲ್ಲ ಅಂತ. ಆಗ ಆತ ಹೇಳಿದ್ನಂತೆ, ನೋಡಪ್ಪ, ನೀನು ಥರ BSc MSc PhD ಅದೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ನಾವು ಭೂಮಿ ತಾಯಿ ಜೊತೆಲೇ ಬೆಳೆದಂಥವ್ರು, ಭೂಮಿ ಮಾತೆಯೇ ನಮ್ಮ ಟೀಚರು. ಈ ಬೀಜ ಇದೆಯಲ್ಲ, ಬೀಜ, ಅದಕ್ಕೆ ನಾವು ಬಿತ್ತಿದಾಗ ಸ್ವಲ್ಪ ನೀರು ಕೊಡ್ತೀವಿ, ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರ ಹಾಕ್ತೀವಿ. ಅರ್ಧ ಮಾತ್ರ ನಾವು ಕೊಟ್ಟಿರ್ತೀವಿ, ಆದರೆ ಅದಕ್ಕಿನ್ನೂ ಜಾಸ್ತಿ ಅಗತ್ಯ ಇರುತ್ತೆ. ಇನ್ನಷ್ಟು ನೀರು, ಇನ್ನಷ್ಟು ಗೊಬ್ಬರ, ಇನ್ನಷ್ಟು ಸತ್ವಾಂಶಗಳು ಬೇಕು ಅಂತ ಆ ಬೀಜ ತನ್ನ ಬೇರನ್ನು ಭೂಮಿ ತಾಯಿಯೊಳಗೆ ಬೆಳೆಸ್ಕೊಂಡು ಭೂಮಿಯಿಂದ ಹೀರ್ಕೊಂಡು ಬೇರು ಗಟ್ಟಿ ಆಗತ್ತೆ. ಆಮೇಲೆ ಬೀಜ ಸ್ವಾವಲಂಬಿ ಆಗತ್ತೆ. ಇದಿಷ್ಟು ಆದಮೇಲೆ ನನ್ನ ಗಿಡಗಳಲ್ಲಿ ಬೇರು ಜಾಸ್ತಿ ಬೆಳೆಯತ್ತೆ, ಮೇಲೆ ಗಿಡ ಸ್ವಲ್ಪ ಬೆಳೆಯತ್ತೆ. ನಿನ್ನ ವಿಷಯದಲ್ಲಿ ಏನಾಯಿತು? ಜಾಸ್ತಿ ನೀರು, ಜಾಸ್ತಿ ಗೊಬ್ಬರ, ಬೇರಿಗೆ ಬೆಳೆಯೋ ಅಗತ್ಯನೇ ಬರಲಿಲ್ಲ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತೀವಲ್ಲ, ತುಂಬ ಕೊಟ್ಟುಬಿಟ್ಟೆ. ಸೋಮಾರಿ ಅದು, ಬೆಂಗಳೂರಿನ ಮಕ್ಕಳ ಥರ ಎಲ್ಲ ಕೊಟ್ಬಿಡ್ತೀವಲ್ವ. ಒಂದು ಸ್ವತಂತ್ರವಾದ ರೂಮು, ಮೊಬೈಲು, ಲ್ಯಾಪ್ಟಾಪು, ಅದೇನಾದ್ರು ಕೈ ಕೊಟ್ರೆ ಅಂತ ಡೆಸ್ಕ್ಟಾಪು, ಇನ್ನೊಂದು ಐಪ್ಯಾಡು ಎಲ್ಲ ಕೊಟ್ಬಿಟ್ಟು ಇವನು ಏನು ಆರ್ಯಭಟ್ಟ ಆಗಬೇಕು ಅಂದರೆ ಅವನು ಕೈಗೊಂದು ಕಾಲ್ಗೊಂದು ದಿಂಬು ಹಾಕ್ಕೊಂಡು ಮಲ್ಕೊಂಡು ಏನು ನೋಡ್ತಾನೋ ಆ ಯೂಟ್ಯೂಬಲ್ಲಿ ಗೊತ್ತಿಲ್ಲ. ಈ ರೀತಿ ಅತಿಯಾದ ಭೋಗವನ್ನು ಕೊಟ್ಟಾಗ, ಅತಿಯಾದ ಪೋಷಣೆ ಕೊಟ್ಟಾಗ ಸ್ವಾವಲಂಬಿ ಬುದ್ಧಿ ಹೋಗ್ಬಿಡತ್ತೆ, ದುರ್ಬಲವಾಗತ್ತೆ. ನಿನ್ನ ಗಿಡಗಳಲ್ಲಿ ಗಿಡ ಜಾಸ್ತಿ ಬೆಳೆದಿತ್ತು, ಬೇರು ಕಡಿಮೆ ಬೆಳೆದಿತ್ತು. ನನ್ನ ಗಿಡಗಳಲ್ಲಿ ಬೇರು ಜಾಸ್ತಿ ಬೆಳೆದಿತ್ತು, ಗಿಡ ಕಡಿಮೆ ಚಿಕ್ಕದಾಗಿ ಕಾಣಿಸ್ತಿತ್ತು ನಿನಗೆ, ಆದರೆ ನನ್ನ ಗಿಡಗಳಿಗೆ ಶಕ್ತಿ ಇತ್ತು ಅಂತ ರೈತ ಹೇಳಿದಂತೆ. ಆವತ್ತು ಯಾಕೆ ಹೇಳಿಲ್ಲ ನನಗೆ? ಪಾಪ ಕೇಳೋ ತಾಳ್ಮೆ ಇತ್ತೇನಪ್ಪ ನಿನಗೆ? ಎಲ್ಲ ಇಂಗ್ಲೀಷಲ್ಲಿ ಹೇಳಬೇಕಲ್ವಾ? ಎಲ್ಲ ಇಂಗ್ಲೀಷಲ್ಲಿ ಹೇಳಬೇಕು. ತುಂಬ ಜನ, ನಾನು ಸಂಸ್ಕೃತ ಶಿಕ್ಷಕಿ, ನಾನು ಸ್ಟೂಡೆಂಟ್ಸ್ ಎಲ್ಲ ಕೇಳೋದುಂಟು, ಮೇಡಮ್ ಇದು ಇಂಗ್ಲೀಷಲ್ಲಿ ಸಿಕ್ಕತ್ತಾ ಅಂತ. ಯಾಕ್ರಿ ಇಂಗ್ಲೀಷು? ಕಲ್ತ್ಕೊಳ್ರಿ ಕಲ್ತ್ಕೊಳ್ಳಿ ಕನ್ನಡನ, ದೇಶ ಭಾಷೆ ಕಲ್ತ್ಕೊಳ್ಳಿ. ನೋಡಿ, ಇವತ್ತು ಸಂಸ್ಕೃತಕ್ಕೊಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ.
ಸಂಸ್ಕೃತ ಕ್ಷೇತ್ರದಲ್ಲಿರೋರು ಎಲ್ರಿಗೂ ಗೊತ್ತಿದ್ದು. ನಮ್ಮ ಸಂಸ್ಕೃತದ ಅದ್ಭುತವಾದ ಉಪನಿಷತ್ತುಗಳು, ವೇದಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಶಾಸ್ತ್ರಗಳು, ತತ್ವಶಾಸ್ತ್ರ, ಅರ್ಥಶಾಸ್ತ್ರ, ನಾಟ್ಯಶಾಸ್ತ್ರ ಎಲ್ಲವನ್ನೂ ಇತರ ಭಾಷೆಗಳಿಗೆ, ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಮಾಡಿ ಕೊಡ್ತಾ ಇದ್ದೀವಿ. ಸಂಸ್ಕೃತಕ್ಕೇನು ಕೊಟ್ಟಿದ್ದೀವಿ ನಾವು? ಈಗ ಎಲ್ಲ ಭಾಷೆಗಳಲ್ಲಿರುವ ಚೆನ್ನಾಗಿರುವಂಥದ್ದನ್ನು ಹುಡುಕಿ ಆಯ್ದು ಸಂಸ್ಕೃತಕ್ಕೆ ತರ್ಜಮೆ ಮಾಡಬೇಕಾಗಿದೆ. ಸಂಸ್ಕೃತ ಮಾತೆಗೆ ಏನು ಕೊಟ್ಟಿದ್ದೀವಿ ನಾವು? ಹಾಗಾಗಿ ದೇಶ ಭಾಷೆಯನ್ನು ಕಲಿಬೇಕು ಅಂತ ಇರಲಿ. ಅಂದರೂ ಈ ಕಥೆ ಏನಿದೆ, ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ಒಳಗೆ ಬೆಳಿ, ಆಮೇಲೆ ಹೊರಗೆ ಬೆಳಿ. ಬ್ರಹ್ಮಚರ್ಯಾಶ್ರಮದಲ್ಲಿ ಏನು ಮಾಡ್ತೀವಿ? ಒಳಗೆ ಬೆಳಿತೀವಿ. ಪಾಪಚಿ ಮಕ್ಕಳಿಗೆ ಏನು ಅಷ್ಟು ಕಷ್ಟ ಕೊಡ್ತಾರೆ, ಕೆಲಸ ಎಲ್ಲ ಮಾಡಬೇಕಂತೆ. ಮಾಡಬೇಕು, ಎಷ್ಟು ಸಂತೋಷವಾಗತ್ತೆ. ಮಠದ ಮಕ್ಕಳು ಬಡಿಸ್ತಾ ಇದೆ, ನಾವು ಅದೇ ನಾನು ನಮ್ಮ ಮನೆಯವರು ಅದೇ ಮಾತಾಡ್ಕೊಳ್ತಿದ್ವಿ. ಎಷ್ಟು ಮೈ ಬಗ್ಸಿ ದುಡಿತಾರೆ. ಅಷ್ಟು ಕೆಲಸ ಮಾಡಿದ್ಮೇಲೆ ಬಂದು ಗುರುಗಳ ಹತ್ರ ಅವರು ಶಾಸ್ತ್ರ ಪಾಠಕ್ಕೆ ಕೂತ್ಕೊಂಡಾಗ ಚುರುಕಾಗಿರುತ್ತೆ ಬುದ್ಧಿ. ಹಾಗೆ ಕೆಲಸ ಮಾಡೋದ್ರಿಂದ ಚೆನ್ನಾಗಿ ಊಟನೂ ಮಾಡ್ತಾರೆ, ಚೆನ್ನಾಗಿ ನಿದ್ರೆನೂ ಮಾಡ್ತಾರೆ, ದೇಹದಲ್ಲಿರುವ ಜಾಢ್ಯ ಬಿಟ್ಟೋಗಿರುತ್ತೆ. ನಮ್ಮಮ್ಮ ಒಂದು ಕತೆ ಹೇಳೋರು, ಯಾರೋ ಒಬ್ಬ ಭಾಳ ಪ್ರಸಿದ್ಧ, ಅವನ ಹೆಸರು ನೆನಪಾಗ್ತಾ ಇಲ್ಲ ನನಗೆ, ಸಂಸ್ಕೃತ ಪಂಡಿತನ ಬಗ್ಗೆ ಒಂದು ಕಥೆ ಇದೆ. ಅವನು ಹುಟ್ಟಿದಾಗ ಸ್ವಲ್ಪ ಸ್ಲೋ ಲರ್ನರು, ಬೇಗ ಅವನಿಗೇನು ಕಲಿಯೋಕ್ಕೆ ಆಗ್ತಿರ್ಲಿಲ್ಲ. ಅವನ ಪಾಠಶಾಲೆಗೆ ಹಾಕಿದ್ರೆ ತುಂಬ ಶ್ರದ್ಧಾವಂತ, ಗುರುಭಕ್ತಿ. ಗುರುಗಳು ಅವನನ್ನು ಗಮನಿಸಿ ತನ್ನ ಪತ್ನಿಗೆ ಹೇಳದ್ನಂತೆ, ಗುರುಪತ್ನಿಗೆ, ಆಗೆಲ್ಲ ಗುರುಕುಲ ಅಲ್ವಾ, ಗುರುಪತ್ನಿಯೇ ತಾಯಿ, ನೋಡು ಎಲ್ಲರಿಗೂ ತುಪ್ಪ ಬಡಿಸು, ಇವನಿಗೆ ಪ್ರತಿದಿನ ಬೇವಿನ ಎಣ್ಣೆ ಬಡಿಸು, ಅವನು ಏನಾದರೂ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ನನಗೆ ಹೇಳು ಅಂತ. ಅವನು ಎಷ್ಟು ಮುಗ್ಧ ಅಂತಂದರೆ ಏನು ಹೇಳ್ತಿರ್ಲಿಲ್ಲ, ಏನು ಹಾಕಿದ್ರೆ ತಿನ್ಬಿಟ್ಟು ಹೋಗ್ತಾ ಇದ್ದ. ಗುರುಗಳು ಸಿಕ್ಕಾಪಟ್ಟೆ ಕೆಲಸ ಕೊಟ್ರಂತೆ, ಕೃಷಿ ಮಾಡು, ಆಕಳ ಸೇವೆ ಮಾಡು, ಕಟ್ಟಿಗೆ ಹೊತ್ಕೊಂಬ ಅಂತ. ಈ ಥರರಿಗೆಲ್ಲ ಪಾಠ ಮಾಡೋದು, ಇವನಿಗೆ ಪಾಠ ಮಾಡ್ತಿಲ್ಲ, ಬರೀ ಕೆಲಸ ಕೊಡೋದು. ಎಲ್ರಿಗೂ ಅನಿಸ್ತಿತ್ತು, ಪಾಪ ಯಾಕೆ ಇವನಿಗೆ ಇಷ್ಟು ಕೆಲಸ ಕೊಡ್ತಾರೆ ಅಂತ. 1 ವರ್ಷ ಕಳೀತು, ಪ್ರತಿದಿನ ಚೆನ್ನಾಗಿ ಕೆಲಸ ಮಾಡೋದು. ಆ ತಾಯಿ ಬೇವಿನ ಎಣ್ಣೆ ಹಾಕಿದ್ರೆ ಅದನ್ನೇ ತುಪ್ಪ ಅಂದ್ಕೊಂಡು ತಿಂತಾ ಇದ್ದ. 1 ವರ್ಷ ಕಳೆದಾದ್ಮೇಲೆ ಒಂದಿನ ಊಟ ಮಾಡ್ತಾ ತನ್ನ ಗುರುಪತ್ನಿಗೆ ಹೇಳಿದಂತೆ, ಅಮ್ಮ ಯಾಕೋ ಇವತ್ತು ತುಪ್ಪ ಕಹಿ ಆಗಿದೆಯಲ್ಲ ಅಂತ ಹೇಳದ್ನಂತೆ. ಆಗ ಆಕೆಗೆ ನಗು ಬಂತು. ಗಂಡನಿಗೆ ಹೇಳದಂತೆ, ನೋಡಿ ಇವತ್ತು ಹೀಗೆ ಹೇಳ್ದ. ಆ ಗುರುಗಳು ಕದಂತೆ, ಬಾರಪ್ಪ ಇವತ್ತಿಂದ ಪಾಠ ಶುರು ಮಾಡ್ತೀನಿ ನಾನು ನಿನಗೆ ಅಂತ, ನಿನ್ನ ಮನಸ್ಸಿನ ಜಾಢ್ಯ ಹೋಗಿದೆ ಅಂತ. ಈ ಥರದ ಸಣ್ಣ ಸಣ್ಣ ಕಥೆಗಳು ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟಿವೆ. ಎಂಥ ಅದ್ಭುತವಾದ ಮೆಸೇಜ್ ಇದೆ ನೋಡಿ. ಇವತ್ತು ಮಕ್ಕಳು ಪಾತ್ರೆ ಹಿಂಗೆ ಕಳ್ಸಿಟ್ಟಂಗೆ ಇರ್ತಾರೆ ಕ್ಲಾಸ್ ರೂಮಲ್ಲಿ. ನಾವು ನಾಳೆ ಪರೀಕ್ಷೆ ಇದೆ, ನಾಳೆ ಇದಿದೆ, ಮ್ಯಾಥ್ಸ್ ಇದೆ, ಓದಿ ಓದಿ, ಪಾಪ ಹೀಗೆ ಇಟ್ಕೊಂಡು ಹಿಂಗೆ ಕೂತಿರ್ತಾರೆ ಅವರು. ಮೊದಲು ಪಾತ್ರೆ ಹಿಂಗೆ ಮಾಡಬೇಕಲ್ಲ, ಕೆಲಸ ಮಾಡಬೇಕು ಮಕ್ಕಳು, ದುಡಿಬೇಕು. ಇವತ್ತು ಮಕ್ಕಳು ಸ್ವಾವಲಂಬಿತನ ಬರಬೇಕು. ಆಳಾಗಬಲ್ಲವನೇ ಅರಸನಾಗಬಲ್ಲ ಅಂತ ಗಾದೆ ಹೇಳುತ್ತಲ್ಲ, ರಾಜನ ಮಗಳಾದರೂ ಕೂಡ ಕೆಲಸ ಮಾಡಬೇಕು. ಅದನ್ನು ನಮ್ಮ ಸಂಸ್ಕೃತಿ ಕಲಿಸುತ್ತೆ. ಪಾಶ್ಚಾತ್ಯರು ಬಂದು ಮೊದಲು ಕೆಳಗೆ ಕೂತ್ಕೊಳ್ಳೋದನ್ನು ನಿಲ್ಲಿಸಿಸ್ಬಿಟ್ರು, ಬೆಂಚ್ ಮೇಲೆ ಕೂಡ್ಸೋಕೆ ಶುರು ಮಾಡಿದ್ರು. ಎಷ್ಟೋ ಮಕ್ಕಳಿಗೆ ಚಕ್ಕಣ್ ಮಟ್ಲು ಹಾಕೊಳ್ಳೋಕೆ ಬರೋದಿಲ್ಲ. ಆಮೇಲೆ ತಿನ್ನೋದು, ಅಲ್ಲಿ ಹಾಕೋದು ಪೇಪರು, ಆಯಾ ಬಂದು ಕ್ಲೀನ್ ಮಾಡಬೇಕು. ಇದು ನನ್ನ ಸ್ಕೂಲು, ಇದು ನನ್ನ ಸಂಸ್ಥೆ, ನನ್ನ ಗುರುಕುಲ, ನಾನಿದನ್ನು ಶುದ್ಧವಾಗಿಡಬೇಕು ಅನ್ನೋ ಭಾವನೆನೇ ಬಂದಿಲ್ಲ. ಗುರುಗಳನ್ನು ತಂದೆ ತಾಯಿ ಸಮಾನವಾಗಿ ನೋಡ್ತಾ ಇದ್ರು. ಇವತ್ತು ಗುರುಗಳ ಬಗ್ಗೆ ನಿಕ್ ನೇಮ್ ಇಟ್ಬಿಟ್ಟು ಅಡ್ಡ ಹೆಸರಿಟ್ಕೊಂಡು ಆಡ್ಕೊಳ್ಳೋ ಅಂಥ ಒಂದು ವಿಕೃತಿ ಬಂತು. ಇದಕ್ಕೆಲ್ಲ ಕಾರಣ ಏನು? ಭೋಗವಾದ. ಅವರ ರೇಸಿಸಮ್ ಏನಿದೆ, ನಾನು ಹೇಳಿದ್ದನ್ನು ಜಗತ್ತು ಒಪ್ಕೋಬೇಕು, ಎಲ್ಲರೂ ಕೀಳು ನಾವೇ ಮೇಳು ಅನ್ನುವ ಆ ಪಶ್ಚಿಮದ ಆ ಪೈಶಾಚಿಕ ಮತಗಳ ಒಂದು ಭಾವನೆ ಏನಿದೆ, ಅದನ್ನು ಅವರು ಎಷ್ಟು ಎಫೆಕ್ಟಿವ್ ಆಗಿ ಹೇರ್ತಾರೆ ಅಂದರೆ ಅದಕ್ಕಾಗಿ ಫಂಡಿಂಗ್ ಮಾಡ್ತಾರೆ, ಅದಕ್ಕಾಗಿ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಸಿನಿಮಾಗಳಲ್ಲಿ ನೋಡಿ, ಪುರೋಹಿತರನ್ನ ಆಡ್ಕೊಳ್ಳೋದು, ಸನ್ಯಾಸಿಗಳನ್ನ ಆಡ್ಕೊಳ್ಳೋದು, ಟೀಚರ್ಸ್ನ ಆಡ್ಕೊಳ್ಳೋದು. ವಿಲೇನ್ ಆದವನು ದೊಡ್ಡ ತಿಲಕ ಇಟ್ಟಿರ್ತಾನೆ, ರುದ್ರಾಕ್ಷಿ ಮಾಲೆ ಹಾಕಿರ್ತಾನೆ. ಹೀರೋ ನಾಸ್ತಿಕ ಆಗಿರ್ತಾನೆ, ದೇವ್ರ ಮನೆ ನಿಂತ್ಕೊಂಡು ಹಾಡ್ತಾನೆ, ನೀನು ಇಲ್ಲ ಅಂತ ಹೇಳಿ ಹಾಡ್ತಾನೆ. ಅವನು ಹೀರೋ. ಹೀರೋಯಿನ್ ನೋಡಿ, ಅವಳು ತುಂಬ ಕಷ್ಟ, ದುಃಖಿತೆ, ಶೋಷಿತೆ ಇದ್ದಾಗ ಸೀರೆ ಉಟ್ಕೊಂಡು ಉದ್ದ ಜಡೆ ಕುಂಕುಮ ಇರುತ್ತೆ. ಅವಳು ಇಲ್ಲ, ಈ ಅನ್ಯಾಯವನ್ನು ಎದುರಿಸ್ತೀನಿ ಅಂತ ಅನ್ನಿಸಿದ ತಕ್ಷಣ ಅವಳು ವೇಷ ಬದಲಾಗ್ಬಿಡುತ್ತೆ. ಪ್ಯಾಂಟು, ಶರ್ಟು, ಬಾಯ್ ಕಟ್ಟು. ಏನು ಹೇಳ್ತಾ ಇದ್ದಾರೆ ನಮಗೆ? ನೀನು ಭಾರತೀಯ ವೇಷದಲ್ಲಿದ್ದರೆ ನೀನು ದುರ್ಬಲ ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಇಲ್ಲೇ ಪಕ್ಕದಲ್ಲಿ ಹಬ್ಬಕ್ಕ ರಾಣಿ ಇದ್ಲು, ಅವರೆಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡ ಯುದ್ಧ ಮಾಡಿದ್ರು.
ಇವತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡಂಥ ಹುಡುಗರು ಆಗಲಿ ಒಂದು ಇಲಿ ಬಂದರೂ ಕಿಟಾರ್ ಅಂತ ಹೆದರ್ಕೊಂಡು ಸೋಫಾ ಮೇಲೆ ಹಾರ್ತಾರೆ. ಎಲ್ಲಿದೆ ಶೌರ್ಯ, ಎಲ್ಲಿದೆ ಕ್ಷಾತ್ರ? ಯಾರ ಕ್ಷಾತ್ರವನ್ನು ಹೇಳ್ಕೊಡ್ತಾ ಇದ್ದೀವಿ ನಾವು? ಅನ್ಯಾಯವನ್ನು ನೋಡ್ಕೊಂಡು ಸುಮ್ಮನಿರು, ಏನು ಹೇಳಬೇಡ, ಮಾರ್ಕ್ಸ್ ಕಡಿಮೆ ಮಾಡಿಬಿಡ್ತಾನೆ ಹಿಂಗೆ, ಸುಮ್ಮನಿರು. ಕಣ್ಣು ಮುಂದೆ ಲವ್ ಜಿಹಾದ್ ಆಗ್ತಿರುತ್ತೆ, ಸುಮ್ಮನಿರು. ಕಣ್ಮುಂದೆ ಅನ್ಯಾಯ ಆಗ್ತಿರುತ್ತೆ, ಸುಮ್ಮನಿರು. ನಮ್ಮ ಸನ್ಯಾಸಿಗಳನ್ನು, ನಮ್ಮ ಗುರುಗಳನ್ನು, ರಾಮನನ್ನು, ಕೃಷ್ಣನನ್ನು, ಆಚಾರ್ಯರನ್ನು ಆಡಿಕೊಳ್ತಾರೆ, ಸುಮ್ಮನಿರು. ಸ್ವಾಮಿ ವಿವೇಕಾನಂದರು ಅಂದೇ ಹೇಳಿದರು, ತುಂಬ ಚೆನ್ನಾಗಿರೋ ಮಾತನ್ನು ಹೇಳಿದರು. ಅವರು ವಿಶೇಷವಾಗಿ ನಮ್ಮಲ್ಲಿ ಕ್ಷಾತ್ರವನ್ನು ಎಬ್ಬಿಸೋ ಪ್ರಯತ್ನವನ್ನು ಮಾಡಿದರು. ವಿವೇಕಾನಂದರನ್ನು ಎಲ್ಲರೂ ಓದಬೇಕು, ಎಲ್ಲ ವರ್ಣದವರು ಓದಬೇಕು. ಅವ್ರು ಹೇಳ್ತಾರೆ, ಈ ವೈಲೆನ್ಸ್ ಆಫ್ ದ ವಿಕೆಟ್, ಈ ದುರ್ಜನರ ವೈಲೆನ್ಸ್ ಏನಿದೆ, ಕ್ರೌರ್ಯ ಏನಿದೆ, ಅದಕ್ಕಿಂತ ದೊಡ್ಡ ಭಯಂಕರವಾದ ಅಪಾಯ ಯಾವುದು ಅಂದರೆ ಸೈಲೆನ್ಸ್ ಆಫ್ ದ ಗುಡ್ ಸಮಾರಿಟನ್ಸ್ ಅಂತ. ಒಳ್ಳೆಯವರು ಅನ್ನೋರು ಸಜ್ಜನರ ಮೌನ ಇದೆಯಲ್ಲ, ದುರ್ಜನರ ಕ್ರೌರ್ಯಕ್ಕಿಂತ ತುಂಬ ಭಯಂಕರವಾದದ್ದು. ಸುಮ್ಮನಿರ್ಬೇಡ ಕಣಯ್ಯ. ಆ ರೌಡಿನ ನೋಡು, ತಲೆ ಮಾಡೋದು ರೌಡಿ ಕೆಲಸ, ತಲೆ ಎತ್ಕೊಂಡು ಓಡಾಡ್ತಾನೆ. ಇನ್ನು ಸಜ್ಜನ ಅಂತ ಹೇಳ್ತೀಯಾ, ಯಾತಕ್ಕೆ ದೇಶ ಧರ್ಮಗಳ ನಿಂದೆಯನ್ನು ಸಹಿಸ್ತೀಯಾ? ನಿನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ದೇಶ ಧರ್ಮಕ್ಕಾಗಿ ನಿಲ್ಲು ಅಂತನ್ನುವ ಮಾತನ್ನು ಅವ್ರು ಅಂದೇ ಹೇಳ್ಕೊಟ್ಟಿದ್ರು. ಇದನ್ನು ಶಾಲೆಗಳಲ್ಲಿ ನಾವು ಕಲಿಸ್ಬೇಕಾಗಿತ್ತು. ಜಿಜಾಬಾಯಿ ಶಿವಾಜಿಗೆ ಹೇಳಿದ್ಲಲ್ಲ, ಆ ರೀತಿ ಪಾಠ ಮಾಡಬೇಕು ಮಗುವಿಗೆ. ಆ ಶನಿವಾರ ಪ್ಯಾಲೇಸ್ಗೆ ಹೋಗಿ ನೋಡಿ ನೀವು, ಪುಣೆನಲ್ಲಿ ಆ ಒಂದು ಜಾಗ ತೋರಿಸ್ತಾರೆ. ಆ ಪುಟ್ಟ ಮಗು ಶಿವಾಜಿಯನ್ನು ಕೂಡಿಸ್ಕೊಂಡು 2 ಬೆಟ್ಟವನ್ನು ತೋರಿಸಿ ತಾಯಿ ಜಿಜಾಬಾಯಿ ಹೇಳ್ತಾಳೆ, ನೋಡು ಪುಟ್ಟ, ನಿನ್ನ ಹೆಸರು ಶಿವ ಅಂದರೆ ಯುದ್ಧ ದೇವತೆ, ಹರ ಹರ ಮಹಾದೇವ್ ಅಂತ ಹೇಳ್ತೀವಿ. ನಿನ್ನ ಕೆಲಸ, ಜೀವನದ ಧ್ಯೇಯ ಏನು ಗೊತ್ತಾ? ಅಲ್ಲಿ 2 ಇದೆ ನೋಡು, ಸಿಂಹಗಢ, ರಾಯ್ಗಢ, ಅದು ನಮ್ಮದು, ಮರಾಠ ಧ್ವಜ ಬರಬೇಕು, ಏನು ಮಾಡ್ತೀಯೋ ಮಾಡು ನೀನು. ಎಂಥ ವಿಷನ್ ಕೊಟ್ಲು ತಾಯಿ. ವಿಶ್ವೇಶ್ವರಯ್ಯನವ್ರ ತಾಯಿ, ಅವ್ರ ಹಳ್ಳಿನಲ್ಲಿ ಸಿಕ್ಕಾಪಟ್ಟೆ ನೀರೇ ಇಲ್ಲದೆ ಒಂದ್ಸಲ ವಿಶ್ವೇಶ್ವರಯ್ಯನವರೇ ಪುಟ್ಟ ಮಗು ಇದ್ದಾಗ ತುಂಬ ಜ್ವರ ಬಂದು ಬಹಳ ಕಷ್ಟ ಆಗೋಯ್ತು ಬದುಕಿಸೋದು. ಆಗ ತಾಯಿ ಹೇಳ್ತಾಳೆ ಆ ಮಗುವಿಗೆ, 7 ವರ್ಷದ ಮಗುವಿನ ಪುಟ್ಟ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳ್ತಾಳೆ, ಮಗು, ನೀನು ದೊಡ್ಡವನಾದ್ಮೇಲೆ ಏನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ಇಡೀ ಹಳ್ಳಿಗೆ ನೀರು ಕೊಡಿಸ್ತೀನಿ ಅಂತ ಮಾತು ಕೊಡು ಅಂತ ಮಾತು ತಗೊಂಡ್ಳು. ಭಾರತ ರತ್ನ ವಿಶ್ವೇಶ್ವರಯ್ಯ ಆಗೋದಕ್ಕೆ ಕಾರಣ ಭಾರತೀಯ ಸಂಸ್ಕೃತಿಯನ್ನು ಅರಿತಂಥ ಒಬ್ಬಳು ತಾಯಿ. ನನಗೆ ಯಾಕೆ ಬೇಕು ಈ ಊರು ಅಂತ ಬಿಟ್ಟು ಹೋಗೋದು ತುಂಬ ಸುಲಭ. ಆದರೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವ ಸಂಕಲ್ಪವನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು. ಅಂಥ ಭಾರತೀಯ ಸಂಸ್ಕೃತಿಯನ್ನು ನಾವು ಉಳಿಸ್ಕೋಬೇಕು. ಇವತ್ತು ಪಾಶ್ಚಾತ್ಯದ ಕಡೆಯಿಂದ ವ್ಯವಸ್ಥಿತವಾಗಿ ಈ ದೇಶ ಧರ್ಮಗಳನ್ನು, ನಮ್ಮ ದೇಶ ಧರ್ಮಗಳನ್ನು ದ್ವೇಷಿಸುವಂಥವ್ರಿಗೇನೂ ಕಡಿಮೆ ಇಲ್ಲ. ಹೊಟ್ಟೆ ಕಿಚ್ಚಷ್ಟೇ, ಕಟ್ಟಕ್ಕಾಗಲ್ಲ, ನೀವು ಕಟ್ಟಿದ್ದನ್ನು ನಾಶ ಮಾಡ್ತೀವಿ ಅಂತ. ಇದು ಶತಮಾನಗಳಲ್ಲ, ಸಹಸ್ರಮಾನಗಳ ಸಂಸ್ಕೃತಿ. ಸಹಸ್ರಮಾನಗಳ ಪ್ರಯೋಗದಿಂದ, ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಜೀವನದಲ್ಲಿ ಅತ್ಯುತ್ತಮ ಆರೋಗ್ಯ ವಿಧಾನ ಯಾವುದು, ಅತ್ಯುತ್ತಮ ಚಿಕಿತ್ಸಾ ವಿಧಾನ ಯಾವುದು, ಅತ್ಯುತ್ತಮ ಒಂದು ಸಂಸಾರ ನಿರ್ವಹಣೆ ಯಾವುದು, ಅತ್ಯುತ್ತಮ ಕೃಷಿ ಯಾವುದು, ಎಲ್ಲವನ್ನ ಪ್ರಯೋಗ ಮಾಡಿ ತಿಳ್ಕೊಂಡ್ರು. ಕೈಕಾಲು ತೊಳ್ಕೊಂಡು ಕೂತ್ಕೊಂಡು ಊಟ ಮಾಡು, ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಅಂತ ಮುಟ್ಕೊಳ್ಬೇಕಾಗಿಲ್ಲ, ಅಪ್ಕೋಬೇಕಾಗಿಲ್ಲ. ನಮಸ್ಕಾರ ತಾಯಿ ಅಂತ ಹೇಳಿದ್ರೆ ಅದಕ್ಕಿಂತ ಸಭ್ಯ ಸುಂದರವಾದ ಆತ್ಮೀಯತೆ ಯಾವುದೂ ಇಲ್ಲ. ಇದನ್ನೆಲ್ಲ ಕಂಡು ಹುಡ್ಕೊಂಡಿದ್ರು, ಅದನ್ನೆಲ್ಲ ನಮ್ಗೆ ಹೇಳ್ಕೊಟ್ರು. ಅದನ್ನೆಲ್ಲ ಪಕ್ಕಕ್ಕೆ ಹಾಕಿ ಇವರ ಒಂದು ವಿಲಾಸವನ್ನು ತಲೆ ಮೇಲೆ ಹೇರಿದ್ರು. ಇವತ್ತು ಕೊರೋನಾ ಬಂದು ಅದೇ ಪಾಠ ಕಲಿಸ್ತು, ಕೈ ತೊಳ್ಕೊಳ್ಳಿ. ನಾವು ಭಾರತೀಯ ಹೆಣ್ಮಕ್ಳು ಅದೆಷ್ಟು ಸಲ ಕೈ ತೊಳಿತೀವೋ ಮನೆಯಲ್ಲಿ. ನಾನು ಹಾಗೆ ನನ್ನ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡುವಾಗ ಹೇಳ್ತಾ ಇದ್ದೆ, ಈ ಕೊರೋನಾ ಬಂದಮೇಲೆ ಕೈ ತೊಳಿ ಅಂತ ತುಂಬ ಹೇಳ್ತಿರ್ತಾರಲ್ಲ, ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ. ನಾವು ಅದೇ ತಾನೇ ಮಾಡೋದು ಯಾವಾಗ ಅಂತ ಹೇಳ್ತಾ ಇದ್ರು. ಬೇರೆ ದೇಶಗಳಲ್ಲಿ ನೀವು ಹೋಟೆಲ್ಗೆ ಹೋದರೆ ವಾಶ್ ಬೇಸಿನ್ ಇರೋದಿಲ್ಲ, ಅಲ್ಲಿ ಕೈ ತೊಳಿಯೋದಕ್ಕೆ ವಾಶ್ ಬೇಸಿನ್ ಇರೋದಿಲ್ಲ. ನಮಗೆ ತುಂಬ ಕಷ್ಟ ಆಗುತ್ತೆ ನಿಜ ಹೇಳಬೇಕು ಅಂತಂದರೆ. ಬಾಟ್ಲ್ ಇಟ್ಕೊಂಡೇ, ಒಂದು ನೀರಿನ ಬಾಟ್ಲ್ ಇಟ್ಕೊಂಡೇ ತಿರುಗಾಡಬೇಕು. ಇವತ್ತು ಕೊರೋನಾ ಬಂದು ಕಲಿಸ್ಬೇಕಾಗಿ ಬಂತು. ನಮ್ಮ ಪೂರ್ವಜರು ಅನುಭವದಿಂದ ಕಲ್ತಿದ್ರು, ಪ್ರೀತಿಯಿಂದ ಹೇಳಿಕೊಟ್ರು, ತಲೆ ಮೇಲೆ ಹೇರಲಿಲ್ಲ. ಧರ್ಮಶಾಸ್ತ್ರಗಳು ಅಂದರೆ ಇನ್ನೇನೂ ಅಲ್ಲ, ಜೀವನ ಸಂಹಿತೆ. ಹೀಗೆ ಬದುಕಿದ್ರೆ ಉತ್ತಮ. ಎಷ್ಟು ಉದಾರಿಗಳು ನಮ್ಮ ಋಷಿಗಳು, ನಮ್ಮ ಸ್ಮೃತಿಕಾರರು ಅಂದರೆ, ಅವರು ಹೇಳುವ ನಿಯಮಗಳನ್ನು ಅಕಸ್ಮಾತ್ ನಾವು ಮಾಡದೆ ಹೋದರೂ ನಮಗೆ ಫತ್ವಾ ಹಾಕೋದು, ಸಾಯಿಸೋದು ಅದೆಲ್ಲ ಇಲ್ಲ. ಆಗಲಿ, ಜೀವನನೇ ನಿಮ್ಗೆ ಕಲಿಸುತ್ತೆ ಅಂತ ಸುಮ್ಮನಾಗ್ತಾರೆ. ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತ ಮನು ಮಹರ್ಷಿ ಹೇಳ್ತಾರೆ. ಮದ್ಯಪಾನ ಇತ್ಯಾದಿ ಯಾವ್ಯಾವುದು ಕೆಟ್ಟ ಚಟಗಳಿವೆ ಅದು ಕೂಡ ಮನುಷ್ಯರ ಪ್ರವೃತ್ತಿ. ಆದರೆ ಬಿಟ್ಟರೆ ನಿವೃತ್ತಿಸ್ತು ಮಹಾಫಲ, ಬಿಡುವ ಪ್ರಯತ್ನ ಮಾಡು.
ತ್ಯಾಗದಲ್ಲಿ ಹೆಚ್ಚು ಶಕ್ತಿ ಇದೆ. ತ್ಯಾಗೇನೈಕೆ ಅಮೃತತ್ವಮಾನಶೋ, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು. ರಾಮ ನನ್ನ ಹಕ್ಕು ಅಂತ ಕೂತು ಬಿಟ್ಟಿದ್ರೆ ಅವನು ರಾಮ ಇವತ್ತು ನಮಗೆ ಪೂಜೆನಾಗ್ತಾ ಇದ್ನಾ? ನಾನು ನನ್ನಿಷ್ಟ, ನನ್ನ ಹಕ್ಕು, ನನ್ನ ಅನುಕೂಲ, ನಾನು ಅನ್ನುವ ಆ ಈಗೋ ಫ್ಯಾಕ್ಟರ್ನ ಪಕ್ಕಕ್ಕಿಟ್ಟು ಸಮಷ್ಟಿಯ ಹಿತಕ್ಕಾಗಿ ಅವನು ಬದುಕದ್ನಲ್ಲ, ಆ ಸಮಷ್ಟಿ ಹಿತಕ್ಕಾಗಿ ಸೀತೆ ಹೆಗಲಿಗೆ ಹೆಗಲುಗೊಟ್ಲಲ್ಲ, ಅದಕ್ಕೆ ನಮಗೆ ಸೀತಾರಾಮರು ನಿತ್ಯವಾಗಿ ನಮ್ಮ ದೇಶದ ರಾಜಾರಾಣಿ. ಸೋದರಿ ನಿವೇದಿತೆ ಅವಳೊಂದು ಶಾಲೆ ನಡೆಸ್ತಿದ್ಲು. ಎಂಥ ಹೆಣ್ಮಗಳು, ಅವಳು ಕೊಡಬೇಕಾಗಿತ್ತು ಭಾರತ ರತ್ನ. ಆಕೆ ಒಂದು ಶಾಲೆ ನಡೆಸ್ತಾ ಇದ್ಲು, ವಿವೇಕಾನಂದರ ಶಿಷ್ಯ ಆಕೆ. ಅಲ್ಲಿ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಎಲ್ಲ ಪಾಠ ಮಾಡ್ತಿದ್ಲು. ಪುಟಾಣಿ ಹೆಣ್ಮಕ್ಳು ಅವ್ರನ್ನ ಕೇಳ್ತಾಳೆ, ನಮ್ಮ ದೇಶದ ರಾಣಿ ಯಾರು ಅಂತ. ಒಂದು ಚಿಕ್ಕ ಹುಡುಗಿ ಹೇಳ್ತಾಳೆ, ಕ್ವೀನ್ ವಿಕ್ಟೋರಿಯಾ ಅಂತ. ನಿವೇದಿತೆ ಯಾರು ಗೊತ್ತಲ್ಲ ನಿಮಗೆ? ಫಾರಿನರ್ ಅವಳು, ಮಾರ್ಗರೆಟ್ ಇಸಾಬೆಲ್ ನೋಬೆಲ್ ಅಂತ. ಅವಳು ಐರಿಷ್ ಮಹಿಳೆ, ಇಂಗ್ಲೆಂಡಿಂದ ಬಂದಂಥವಳು. ಅವಳು ಹೇಳ್ತಾಳೆ, ಜಿ ವಿಕ್ಟೋರಿಯಾ ಇಂಗ್ಲಿಷ್ನವರ ರಾಣಿ. ನಾನು ಹೇಳಿದ್ದು ಭಾರತದ ರಾಣಿ ಯಾರು? ಹುಡುಗಿಯರೆಲ್ಲ ಯೋಚನೆ ಮಾಡಿದ್ರು, ಯಾರ್ಯಾರೋ ಹೆಸರು ಹೇಳಿದ್ರು. ಅದು ಬಂಗಾಳದ ರಾಣಿ, ಇದು ಗುಜರಾತಿನ ರಾಣಿ, ಭಾರತದ ರಾಣಿ ಯಾರು? ಎಂಥ ಹೋಮ್ವರ್ಕ್ ನೋಡಿ, ಒಂದು ದಿನ ಕೊಟ್ಲಂತೆ ಯೋಚನೆ ಮಾಡಿ ಅಂತ. ಮಕ್ಕಳು ಓಡಾಡಿದ್ರು, ತಾತನ ಕೇಳಿದ್ರು, ಅಜ್ಜಿನ ಕೇಳಿದ್ರು, ಅಪ್ಪನ ಕೇಳಿದ್ರು, ಪರಸ್ಪರ ಚರ್ಚೆ ಮಾಡಿದ್ರು. ಇಡೀ ಭಾರತ ಪೂಜೆ ಮಾಡುವಂಥ ರಾಣಿ ಹೇಳಿ ನೋಡೋಣ ಯಾರು ಅಂತ. ಕೊನೆಗೆ ಅವಳೇ ಹೇಳ್ತಾಳೆ, ಇಡೀ ಭಾರತಕ್ಕೆ ರಾಣಿ ಅಂದರೆ ಸೀತಾಮಾತೆ, ಇಡೀ ಭಾರತಕ್ಕೆ ರಾಜ ಅಂದರೆ ಶ್ರೀರಾಮಚಂದ್ರ ಪರಮಾತ್ಮ. ಇಂಥ ಆದರ್ಶವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ರಾಮನನ್ನು ಯಾರು ಹೃದಯದಲ್ಲಿ ಇಟ್ಕೊಳ್ತಾರೋ, ತಂದೆ ಮಲತಾಯಿಗೆ ತನ್ನ ಹುಟ್ಟಿಗೆ ಮುಂಚೆ ಎಂದೋ ಕೊಟ್ಟ ಮಾತನ, ವಂಶದ ಮಾತನ, ಸತ್ಯ ವಚನವನ್ನು ಉಳಿಸೋದಕ್ಕೆ ರಾಮ ಕಾಡಿಗೆ ನಗ್ತಾ ನಗ್ತಾ ಹೋದ್ನಲ್ಲ. ಪ್ರಜೆಗಳ ಲೂಸ್ ಟಾಕ್ ಏನೋ ಮಾತಾಡೋರು ಪ್ರಜೆಗಳು, ಆದರೂ ಅದನ್ನೂ ಮನ್ನಿಸಿ ಅದಕ್ಕಾಗಿ ಸೀತಾರಾಮರು ಶಾಶ್ವತ ವಿಯೋಗವನ್ನು ಅನುಭವಿಸಿದ್ರಲ್ಲ. ಅಂಥ ರಾಜ, ಅಂಥ ರಾಣಿ ತಾನೇ ನಮ್ಗೆ ಬೇಕಿರೋದು. ಅಂಥ ರಾಜ ರಾಣಿಯನ್ನು ನಿತ್ಯವೂ ಸ್ಮರಿಸಿದಂಥವ್ರಿಗೆ ನಮ್ಮ ಜುಜ್ಬಿ ಜಗಳಗಳು ದೊಡ್ಡದು ಅನ್ಸೋದಿಲ್ಲ ನಮಗೆ. ಇಲ್ಲೇ ಹಿಂಗೆ ಆಗಬೇಕು ಹಾಗೆ ಬಿಟ್ಕೊಟ್ಬಿಡ್ತೀವಿ ನಾವು. ಆಹಾ, ರಾಮ ಅಷ್ಟು ದೊಡ್ಡ ತ್ಯಾಗ ಮಾಡ್ದ, ನಂದು ಯಾವ ಲೆಕ್ಕ ಅಂತ. ಹೀಗೆ ನಮ್ಮನ್ನು ನಿರ್ಮಿಸಿದಂಥ ದೇಶ ಇದು. ಇಂಥ ಭಾವನೆಗಳನ್ನು, ಮೌಲ್ಯಗಳನ್ನು ಕೊಟ್ಟಂಥ ದೇಶ ಇದು. ಇಂಥ ಭಾರತ ಜಗತ್ತಿಗೆ ಗುರು, ವಿಶ್ವಗುರು, ಅಂದು ಇಂದು ಎಂದೆಂದು. ಅಲ್ಲಿ ತಲೆ ಕೆಟ್ಟಂಥವ್ರು ನಮ್ಮ ದೇಶಕ್ಕೆ ಬರೋದು. ನಾನು ಹಿಮಾಲಯದಲ್ಲಿ ಸುಮಾರು ಸಂಚಾರ ಮಾಡಿದ್ದೀನಿ. ಮೊಟ್ಟ ಮೊದಲ ಬಾರಿ ನಾನು ಗೋಮುಖಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ. ಮೇಲೆ ಸುಮಾರು ಹೋಗ್ತಾ ಇರುವಾಗ ಅಲ್ಲಿಂದ ತಪೋವನ ಅಂತ ಒಂದು ಜಾಗ ಇದೆ. ಅಲ್ಲಿ ಹೋಗ್ತಿರುವಾಗ ಒಂದು ಫ್ರೆಂಚ್ ಮಹಿಳೆ ಬರ್ತಾ ಇದ್ಲು. ಅವಳು ಶುದ್ಧವಾಗಿ ಹಿಂದಿ ಮಾತಾಡ್ತಾ ಇದ್ಲು. ಫ್ರೆಂಚ್ ಮಹಿಳೆ, ಕೈಯಲ್ಲಿ ಶಿವಸೂತ್ರಗಳ ಪುಸ್ತಕ ಇತ್ತು, ಅಭಿನವ ಗುಪ್ತಾಚಾರ್ಯರದು ಶಿವಸೂತ್ರಗಳು. ಓ ಅಂತ ಆಶ್ಚರ್ಯ ಆಯಿತು. ಒಂದು 5 ನಿಮಿಷ ಮಾತಾಡಿದೆ ಅವಳ ಜೊತೆ. ಹಾಗೆ ನಾನು ಹೇಳಿದೆ, ನಿಮ್ಮ ಯುರೋಪಲ್ಲೂ ಕೂಡ ಆಲ್ಪ್ಸ್ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ವಾ, ಆ್ಯಸ್ ಬ್ಯೂಟಿಫುಲ್ ಅಂತ. ಅದಕ್ಕೆ ಆಕೆ ಏನು ಹೇಳಿದ್ಲು, ನಾನೇನೋ ಅವಳು ಖುಷಿ ಆಗತ್ತೆ ಅಂತ ಹೇಳೋದಕ್ಕೆ ಆ ಫ್ರೆಂಚ್ ಮಹಿಳೆ ಹೇಳಿದ್ಲು, ಎಸ್, ಆಲ್ಪ್ಸ್ ಆರ್ ಆ್ಯಸ್ ಬ್ಯೂಟಿಫುಲ್ ಬಟ್ ನಾಟ್ ಆ್ಯಸ್ ಸ್ಪಿರಿಚುವಲ್ ಅಂತ. ಆ ಹಿಂಗ್ಸ್ ಹೇಳಿದ್ಲು, ತುಂಬ ಚೆನ್ನಾಗಿದೆ, ಈ ರೀತಿಯ ಆಧ್ಯಾತ್ಮಿಕ ತರಂಗಗಳಲ್ಲಿಲ್ಲ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇಲ್ಲಿ ಅಂದರೆ ಹೇಳಿದ್ರು, ಇದು ನಾನು 22ನೇ ಸಲ ನಾನು ಬರ್ತಾ ಇದ್ದೀನಿ ಗೋಮುಖಕ್ಕೆ ಅಂತ. ಅಂದರೆ ಜೀವನದಲ್ಲಿ ಹೊರಗಡೆ ಬರೀ ವಸ್ತುಗಳು, ತಿನ್ನು, ಕುಡಿ, ಕಡಿ, ಹೊಡಿ, ಬಡಿ, ಗ್ಯಾಡ್ಜೆಟ್ಸ್ ತುಂಬಿಕೊಳ್ಳೋದು. 6 ತಿಂಗಳಿಗೆ ಇದೆಲ್ಲ ಔಟ್ಡೇಟೆಡ್ ಆಗುತ್ತೆ, ಹೊಸದು ಬರುತ್ತೆ, ಮತ್ತೆ ಹೊಸ ವಾಷಿಂಗ್ ಮಿಷಿನು, ಹೊಸ ಫ್ರಿಡ್ಜು, ಮತ್ತೆಲ್ಲ ಚೇಂಜ್ ಮಾಡು, ಮತ್ತೆ ಕೂತ್ಕೋ, ಮತ್ತೆ ಹೊಸದು ಬರುತ್ತೆ, ದೇಹ ಮಾತ್ರ ಹಳೇದಾಗ್ತಾ ಇರುತ್ತೆ, ಮುಗಿದೋಯ್ತು ಜೀವನ. ಇದರಲ್ಲಿ ಏನು ಸಿಕ್ಕತ್ತೆ? ಎಂಟಿನೆಸ್, ಇದು ಖಾಲಿ. ಈ ಭೋಗಕ್ಕೊಂದು ಮಿತಿ ಉಂಟು, ಆದರೆ ಯೋಗಕ್ಕೆ ಮಿತಿ ಇಲ್ಲ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ನಮ್ಮ ಪುರಾಣದಲ್ಲಿ 2 ಆದರ್ಶಗಳನ್ನು ಹೇಳ್ತಾರೆ ಸ್ತ್ರೀಯರಿಗೆ ವಿಶೇಷವಾಗಿ. ಒಂದು ಭೋಗದ ಆದರ್ಶ, ಒಂದು ಯೋಗದ ಆದರ್ಶ. ರಂಬೆ, ಊರ್ವಶಿ, ಮೇಲಕ, ತಿಲೋತ್ತಮ, ಇವರು ಸೌಂದರ್ಯ, ಬುದ್ಧಿ, ಸ್ಮಾರ್ಟ್ನೆಸ್ಸು, ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ಲ ಇದೆ ಅವರಲ್ಲಿ. ದೈವಶಕ್ತಿಗಳು, ಅಷ್ಟಸಿದ್ಧಿಗಳು ಎಲ್ಲನೂ ಇದೆ. ಅದಕ್ಕೆ ಇಂದ್ರ ಇಟ್ಕೊಂಡಿರ್ತಾನೆ. ಆದರೆ ಅವರನ್ನು ನಾವು ಪೂಜೆ ಮಾಡೋದಿಲ್ಲ. ಯಾಕೆ? ತಪಸ್ವಿಗಳ ತಪಸ್ಸನ್ನು ನಿರ್ಣಾಮ ಮಾಡ್ತಾರೆ. ಆದರೆ ಸೀತೆ, ಅನಸೂಯ, ಸಾವಿತ್ರಿ, ದ್ರೌಪದಿ, ದಮಯಂತಿ, ಮಹಾ ಪತಿವ್ರತೆಯನ್ನು ಆರಾಧಿಸ್ತೀವಿ, ಅವ್ರ ಹೆಸರನ್ನು ಇಟ್ಕೊಳ್ತೀವಿ ನಾವು. ಯಾಕೆ? ಅಲ್ಲೂ ಸೌಂದರ್ಯವಿದೆ, ಧೈರ್ಯ ಇದೆ, ಸ್ಥೈರ್ಯವಿದೆ, ಎಲ್ಲ ಇದೆ. ಜೊತೆಗೆ ಯೋಗವಿದೆ. ಇಲ್ಲಿ ಭೋಗ ಇದೆ, ಅಲ್ಲಿ ಯೋಗವಿದೆ. ಎಲ್ಲಿ ಯೋಗವಿದೆಯೋ ಅಲ್ಲಿ ಜೀವನ ತುಂಬ್ತಾ ಹೋಗುತ್ತೆ. ಎಲ್ಲಿ ಭೋಗವಿದೆಯೋ ಅಲ್ಲಿ ಖಾಲಿ ಆಗ್ತಾ ಹೋಗುತ್ತೆ. ಇಂದ್ರಿಯಗಳಿಗೆ ತೃಪ್ತಿಪಡಿಸಿದ್ರೆ ಅದು ಮುಗಿಯೋದಿಲ್ಲ, ನಮಗೆಲ್ಲ ಗೊತ್ತೇ ಇದೆ. ಇವತ್ತು ಅಚ್ಚುಕಟ್ಟಾಗಿ ಊಟ ಮಾಡಿ ಕೂತ್ವಿ, ನಾಳೆ ಮತ್ತೆ ತಿನ್ನಲೇಬೇಕು.
ಹಾಗಾಗಿ ಏಕಾದಶಿ ಮಾಡಬೇಕು, ಮರುದಿನ ದ್ವಾದಶಿ ಮಾಡಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು. ತ್ಯಾಗಕ್ಕೂ ಸಿದ್ಧನಾಗು, ಸಂಪೂರ್ಣ ಉಪವಾಸ ಮಾಡು ಸಂತೋಷವಾಗಿ. ಕಣ್ಮುಂದೆ ಎಂಥ ಇಷ್ಟ ಕೃಷ್ಣ ಮಠದ ಪಾಯಸ ಅದಕ್ಕೆ ಇದ್ರೂ ಕೂಡ ಅವತ್ತೊಂದಿನ ಉಪವಾಸ ಮಾಡು. ಮರುದಿನ ದ್ವಾದಶಿ ಪಾರಣೆ ಚೆನ್ನಾಗಾಗತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಯೋಗ ಭೋಗ ಎರಡರ ಹದವನ್ನು ತೋರಿಸುವಂತಹ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಮೊದಲು ಆ ಪಶ್ಚಿಮದವರು ನಮ್ಮ ಮೇಲೆ ಹೇರೋದನ್ನು ವಿಮರ್ಶಿಸೋದನ್ನು ಕಲಿಬೇಕು. ಅವರು ನಮ್ಮ ಮೇಲೆ ವಿಮರ್ಶೆಯ ಹೆಸರಲ್ಲಿ ಮಡ್ಸ್ಲಿಂಗಿಂಗ್ ಮಾಡ್ತಿದ್ದಾರೆ, ಕೆಸರೆರಚೋದನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಯಾರನ್ನು ಏನೂ ಅನ್ಬಾರ್ದಪ್ಪ ಅಂತ ಹೇಳಿ ನನ್ನಂದರೆ ಸುಮ್ಮನಿರಬೇಕು. ಆದರೆ ನಮ್ಮ ದೇಶ ಧರ್ಮವನ್ನು ಅಂದಾಗ ಸುಮ್ಮನಿರಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು ಇದನ್ನು. ಪಕ್ಕದ ಮನೆಯವ್ರು ನನ್ನ ಬೈದರೆ ನಾವು ಸುಮ್ಮನಿರಬೇಕು. ಎದುರ ಮನೆ ಪಕ್ಕದ ಮನೆಯಲ್ಲೇ ಏನೋ ಗಲಾಟೆ ಆದರೂ ಸುಮ್ಮನಿರಬೇಕು. ಏಕೆಂದರೆ ಸಹಬಾಳ್ವೆಯ ಜೀವನ. ಆದರೆ ರಾಮನನ್ನು, ಕೃಷ್ಣನನ್ನು, ದೇಶವನ್ನು, ಧರ್ಮವನ್ನು, ನಮ್ಮ ಆಚಾರ ವಿಚಾರವನ್ನು ಯಾರಾದರೂ ಬೈದರೆ ಮಾತ್ರ ಬೀದಿಗಿಳಿದು ಜಗಳ ಆಡಬೇಕು. ನಾನು ಈಗೀಗ ಕಲಿತಾ ಇದ್ದೀನಿ ನಾನು ಅದನ್ನು. ಯಾತಕ್ಕೆ ಅಂದರೆ ನಾವು ಹೊರಟು ಹೋಗ್ತೀವಿ. ನನ್ನ ಜೀವನ ಕ್ಷುಲ್ಲಕ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ಆದರೆ ಈ ಧರ್ಮ, ಈ ಸಂಸ್ಕೃತಿ, ಈ ದೇಶ ಶಾಶ್ವತವಾದದ್ದು, ಇದು ಉಳಿಬೇಕು. ಇದಕ್ಕಾಗಿ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ. ನನ್ನ ಪೂರ್ವಜರೇ ಎಲ್ಲೋ ಆಂಧ್ರದಲ್ಲಿ ಇದ್ದವರು, ನಮ್ಮ ಅಮ್ಮನ ಮನೆ ಕಡೆ, ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮುಸಲ್ಮಾನರ ಆಕ್ರಮಣ ಆಗಿ ನಾಶವಾಗಿ ಎಲ್ಲ ಆದಾಗ ಒಂದು ನಿಮಿಷ ಮತಾಂತರ ಬಿಟ್ಟಿದ್ರೆ ಎಲ್ಲ ಉಳ್ಕೊಳ್ತಿತ್ತಾ? ಆಸ್ತಿ ಪಾಸ್ತಿ ಸುಖ ಭೋಗಗಳು ಅದು ಯಾವುದೂ ಬೇಡ, ನನ್ನ ಧರ್ಮ ಒಂದೇ ನನಗೆ ಬೇಕು ಅಂತ ಎಲ್ಲವನ್ನೂ ಬಿಟ್ಟು ನಿರಾಶ್ರಿತರಾಗಿ ಬಂದಂಥವ್ರು. ಅಂಥ ನಮ್ಮ ಪೂರ್ವಜರಿರುವಾಗ ನಾವು ಭೋಗಕ್ಕಾಗಿ ನಮ್ಮ ಅದ್ಭುತ ದೇಶವನ್ನು ಮರಿಬಾರ್ದು. ಹಾಗಾಗಿ ಇವತ್ತು ಪಶ್ಚಿಮದ ವಿಕೃತ ದೃಷ್ಟಿಯನ್ನು ವಿಮರ್ಶಿಸೋದನ್ನು ಕಲಿಬೇಕು. ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ನಾವು ವಾಪಸ್ ಅವರ ದೋಷಮಯವಾದಂಥ ಆ ಆರೋಪವನ್ನು ಅಲ್ಲಿಗಲ್ಲಿಗೆ ಬಾಯಿ ಮುಚ್ಚಿಸೋದನ್ನು ಕಲಿಬೇಕು. ಏನು ಮಾಡೋಕ್ಕಾಗತ್ತೆ, ಕಲಿಗಾಲ ಅಂತ ಕಾಫಿ ಕುಡಿದು ಸುಮ್ಮನಾಗಬಾರ್ದು. ಯಾಕೆ ಅಂದರೆ ಪಕ್ಕದ ಮನೆಯವ್ರು ಬೈದಾಗ ಹಾಗೆ ಹೇಳ್ತೀವ? ಏನು ಮಾಡೋದು, ಕಲಿಗಾಲ ಅಂತ ಕಾಫಿ ಕುಡಿದು ಸುಮ್ಮನೆ ಆಗ್ತೀವಾ? ಇಲ್ಲ. ವೈಯಕ್ತಿಕವಾಗಿ ನಿಂದೆಯನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲದೆ ಇದ್ಮೇಲೆ ದೇಶ ಧರ್ಮಗಳ ನಿಂದೆಯನ್ನು ಸಹಿಸಬಾರದು. ಸ್ವಾಮಿ ವಿವೇಕಾನಂದರೆ ಒಂದ್ಸಲ ಇಬ್ಬರು ಪಾದ್ರಿಗಳು ತುಂಬ ನಿಂದೆ ಮಾಡ್ತಾರೆ, ಅವರನ್ನು ಸುಮ್ಮನಿರ್ತಾರೆ. ಹಡಗಲ್ಲಿ ಬರ್ತಿದ್ರು, 3 ತಿಂಗಳ ಪ್ರಯಾಣ, ಸುಮ್ಮನಿದ್ರು. ಕೊನೆಗೆ ಒಂದಿನ ಭಾರತವನ್ನು, ವೇದವನ್ನು ಬೈದರು. ಇಬ್ಬರನ್ನ ಕಾಲರ್, ಅವರು ದೊಡ್ಡ ಜಟ್ಟಿ ಗೊತ್ತಲ್ವ ನಿಮ್ಗೆ ವಿವೇಕಾನಂದರು, ಕಾಲರ್ ಹಿಡಿದು ಎತ್ತಿಬಿಟ್ರು. ಇನ್ನೊಂದು ಮಾತು ನನ್ನ ದೇಶದ ಬಗ್ಗೆ ಮಾತಾಡಿದ್ರೆ ಸಮುದ್ರಕ್ಕೆ ಎಸ್ಬಿಡ್ತೀನಿ ಅಂತ. ಯಾರೋ ಕೇಳಿದ್ರು, ಸ್ವಾಮೀಜಿ ನೀವು ಸನ್ಯಾಸಿಗಳಲ್ವ, ಆತ್ಮರಕ್ಷಣೆ ಮಾಡ್ಕೋಬಾರ್ದು? ಆಗ ವಿವೇಕಾನಂದ ಹೇಳಿದ್ರು, ನಾನು ಆತ್ಮರಕ್ಷಣೆ ಮಾಡ್ಕೊಂಡಿಲ್ಲಪ್ಪ, ನನ್ನ ದೇಶ ನನ್ನ ತಾಯಿ, ಮಾತೃ ನಿಂದೆಯನ್ನು ಸಹಿಸಬಾರದು, ಹಾಗಾಗಿ ನಾನು ಹೀಗೆ ಪ್ರತಿಕ್ರಿಯೆ ಮಾಡಿದೆ. ಸನ್ಯಾಸಿ ಆದರೂ ಅಷ್ಟೇ, ಗೃಹಸ್ಥನಾದರೂ ಅಷ್ಟೇ, ತಾಯಿಯ ನಿಂದೆಯನ್ನು, ಧರ್ಮ ನಿಂದೆಯನ್ನು ಸಹಿಸಬಾರದು ಅಂತ. ಇವತ್ತು ಧರ್ಮ ನಿಂದೆಯನ್ನು ಸಹಿಸಿ ನೋಡಿಕೊಂಡು ಅನುಮೋದಿಸುವಷ್ಟರ ಮಟ್ಟಿಗೆ ನಮಗೆ ಒಂದು ಕುತ್ಸಿತವಾದ ಶಿಕ್ಷಣ ಸಿಗ್ತಾ ಇದೆ. ದಯವಿಟ್ಟು ಎಲ್ಲಿ ನಮ್ಮ ವೈದಿಕ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ನಿಂದಿಸ್ತಾರೋ, ಅವಹೇಳನೆ ಮಾಡ್ತಾರೋ, ಬಿಂದಿ ಇಟ್ಕೋಬೇಡ, ಭಾರತೀಯ ವೇಷ ಹಾಕೋಬೇಡ, ಬಳೆ ಹಾಕೋಬೇಡ ಅಂತ ಹೇಳ್ತಾರೋ, ಆ ಶಾಲೆಗೆ ಕಳಿಸ್ಬೇಡಿ. ನಮ್ಮ ಮನೆ ಮುಂದೆನೇ ಒಂದು ಶಾಲೆ ಇದೆ, ಆದರೆ ಅಂಥ ಶಾಲೆ ಅದು. ನಮ್ಮ ಮಗನನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು 3.5-4 ಕಿಲೋಮೀಟ್ರ್ ದೂರದ ಶಾಲೆಗೆ ಕಳಿಸ್ತಾ ಇದ್ದೀನಿ ನಾನೇ. ಅದಕ್ಕೆ ನಂಗೆ ಅಧಿಕಾರ ಇದೆ ಹೇಳೋಕ್ಕೆ. ಬೇಡ ನಮಗೆ. ಅಲ್ಲಿ ಹೋಗಿ ನನ್ನ ಮಗ ನಾಳೆ ನಮ್ಮ ಸಂಸ್ಕೃತಿಯನ್ನು ಬೈಯುವಂಥ ಹುಡುಗ ಆಗಬಾರ್ದು. ನಮ್ಮ ದೇಶದ ಬಗ್ಗೆ, ನಮ್ಮ ವೇಷಭೂಷಗಳ ಬಗ್ಗೆ ಎಲ್ಲ ಮನಸ್ಸಲ್ಲಿ ಇದ್ದರೆ ಸಾಕು. ಇಲ್ಲ, ಎಷ್ಟೋ ಸಲ ದುಃಖ ಆಗುತ್ತೆ. ಕೃಷ್ಣ ಮಠಕ್ಕೆ ಬರೋರು ಹೇಗೆ ಬರಬೇಕು, ಕೃಷ್ಣನ ಸನ್ನಿಧಿಗೆ ಹೇಗೆ ಬರಬೇಕು? ಎಲ್ಲೋ ಮಾಲಿಗೆ ಹೋದಂಥ ವೇಷಭೂಷದಲ್ಲಿ ಬರಬಾರ್ದು ನಾವು. ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಗೆ ಹೇಗೆ ಬರಬೇಕು? ನಮ್ಮ ವೇಷದಲ್ಲಿ ಬರಬೇಕು. ನಾವು ಮಕ್ಕಳಿಗೆ ಆ ಟ್ರೈನಿಂಗ್ ಕೊಡಬೇಕು, ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕು, ಭಾರತೀಯ ವೇಷದಲ್ಲಿ ಬರಬೇಕು. ಪುರುಷರು ದಯವಿಟ್ಟು, ಬರೀ ಸ್ತ್ರೀಯರಿಗಲ್ಲ, ಪುರುಷರು ಅಷ್ಟೇ, ನಿಮ್ಮ ಬ್ಯಾಗಲ್ಲಿ ಯಾವಾಗಲೂ ಒಂದು ಪಂಚೆ ಇಟ್ಕೊಂಡಿರಿ. ಬಂದ ತಕ್ಷಣ ವೇಷ ಬದಲಾಯಿಸ್ಕೋಬೇಕು. ಮಠಕ್ಕೆ ಹೇಗೆ ಬರಬೇಕು, ದೇವಸ್ಥಾನ, ಇದೆಲ್ಲ ಸಂಸ್ಕೃತಿ. ಇದನ್ನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಇನ್ ದ ಮೈಂಡ್. ನೋಡಿ, ಗುರುದ್ವಾರಕ್ಕೆ ಹೋಗೋರು ಹೆಂಗೆ ಹೋಗ್ತಾರೆ, ಕಡಿ ಹೊಡಿ ಬಡಿ ಅನ್ನೋ ಮತಗಳು ಹೆಂಗೆ ಹೋಗ್ತಾರೆ ಅವರವರ ಮತದ ಸ್ಥಾನಕ್ಕೆ. ನಾವು ಕೂಡ ಅದನ್ನು ಪಾಲಿಸ್ಬೇಕು. ಒಂದೇ ಸಮನೆ ಆ ಒಂದು ನಮಗೆ ಒಂದು ದುರುಪದೇಶ ಆಗ್ತಾ ಇದೆ, ಅದನ್ನು ತಡಿಬೇಕು. ನಾವು ನಮ್ಮ ವೇಷವನ್ನು, ಭಾಷೆಯನ್ನು, ಕನ್ನಡವನ್ನು ಉಳಿಸ್ಕೊಳ್ಬೇಕು.
ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು, ಸಂಸ್ಕೃತವನ್ನು ಉಳಿಸ್ಕೋಬೇಕು, ಆಹಾರ ಪದ್ಧತಿಯನ್ನು ಉಳಿಸ್ಕೊಳ್ಬೇಕು. ಎಷ್ಟು ಸಂತೋಷವಾಯಿತು, ಬೆಳಗಿಂದ ಗೋವಿನ ಬಗ್ಗೆ ಎಷ್ಟು ವಿಚಾರಗಳು ಕೇಳ್ತಾ ಇದ್ರೆ ಅಯ್ಯೋ ಇಷ್ಟೆಲ್ಲ ಗೊತ್ತೇ ಇಲ್ವಲ್ಲ ಅಂತ ಅನ್ಸುತ್ತೆ. ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬೇಕಾದಷ್ಟಿದೆ. ಆ ಎಲ್ಲ ಜ್ಞಾನವನ್ನು ತಂದು ಮಕ್ಕಳಿಗೆ ಹೇಳಬೇಕು, ಮುಕ್ತವಾಗಿ ಹೇಳಬೇಕು. ಎಲ್ಲರ ಬಾಯಿಯಲ್ಲಿ ನಮ್ಮ ಬಾಯಿ ತುಂಬ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಇದು ನಲಿದುಲಿದು ನರ್ತಿಸಬೇಕು. ಅಂಥ ಒಂದು ಸಂಕ್ರಮಣದ ಕಾಲ ಈಗ ಬಂದಿದೆ. ಒಂಥರ ಯೂಟರ್ನ್ ಆಗ್ತಿದೆ, ನೀವೆಲ್ಲ ಗಮನಿಸಿರ್ಬೋದು. ಒಂದು ಸಣ್ಣ ಯೂಟರ್ನ್ ಆಗ್ತಿದೆ. ನಾವೆಲ್ಲರೂ ಸೇರಬೇಕಾಗತ್ತೆ. ಅಂಥ ಒಂದು ಶಕ್ತಿಯನ್ನು ಭಗವಂತ ನಮಗೆ ಕರುಣಿಸ್ತಾನೆ. ಮತ್ತು ಆಚೆಯಿಂದ ವೈಚಾರಿಕ ಆಕ್ರಮಣ ಮುಖ್ಯವಾಗಿ ಆಗ್ತಾ ಇದೆ. ಆ ವೈಚಾರಿಕ ಆಕ್ರಮಣವನ್ನು ನಾವು ನಿಜಕ್ಕೂ ತಡಿಬೇಕಾಗಿದೆ. ಹೋಳಿ ಹಬ್ಬ ಬಂದ ತಕ್ಷಣ ನೀರು ವೇಸ್ಟು ಅಂತ ಹೇಳೋದು, ದೀಪಾವಳಿ ಬಂದರೆ ಪಟಾಕಿಯಿಂದ ವಾಯುಮಾಲಿನ್ಯ ಹೇಳೋದು ಯಾಕೆ? ಜುಲೈ 4th ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ, ಅವತ್ತೊಂದು ದಿನ ಸರ್ಕಾರ ಕೃಪಾಪೋಷಿತವಾಗಿ ಅವರು ಸುಡುವಂಥ ಪಟಾಕಿಗಳು ನಮ್ಮ 3 ದಿನದ ದೀಪಾವಳಿಯ ಪಟಾಕಿಗಿಂತ 10 ಪಟ್ಟು ಅಂತ ಕೆಲವು ಸಮೀಕ್ಷೆಗಳು ಹೇಳುತ್ತವೆ. ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಧೈರ್ಯ ಇದೆಯಾ? ಹೊಡೆಯೋ ಬಡಿಯೋ ಹಬ್ಬಗಳೆಲ್ಲ ಇದೆಯಲ್ಲ, ಅಥವಾ ಮರ ಕಡಿಯೋ ಹಬ್ಬ ಇನ್ನೇನು ಬರುತ್ತಲ್ಲ, ಅದಕ್ಕೆಲ್ಲ ಯಾರಾದ್ರು ಪ್ರಶ್ನೆ ಮಾಡ್ತಾರಾ? ಹಿಂದೂ ಹಬ್ಬಗಳಿಗೆ ಮಾತ್ರ ಇದು ಬಂದ್ಬಿಡತ್ತೆ. ಹಾಗಾಗಿ ಯಾಕೆ ಬಗ್ಗದವನಿಗೊಂದು ಗುದ್ದು ಜಾಸ್ತಿ ಅಂತ? ನಾವು ದೇಶಕ್ಕಾಗಿ ಸೇರಬೇಕು. ವರ್ಣ ಲಿಂಗ ತಾರತಮ್ಯ ಪಕ್ಕಕ್ಕಿಟ್ಟು ಒಂದಾಗಿ ಸೇರಬೇಕು. ನಾವೆಲ್ಲ ಒಂದೇ, ಅವರವರ ವರ್ಣವನ್ನು ಅವರವರ ಕುಲ ಪದ್ಧತಿಯನ್ನು ನಾವು ಸಂತೋಷವಾಗಿ ಮಾಡೋಣ, ಅದು ಮನೆಯೊಳಗೆ. ಆದರೆ ಹೊಸಲಿಂದ ಆಚೆ ಬಂದ ತಕ್ಷಣ ಇಡೀ ದೇಶ ಒಂದು. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಂಸಾರದೊಂದಿಗೆ ದ್ವಾರಕೆಯಲ್ಲಿ ಆರಾಮಾಗಿರದೆ ಅಲ್ಲೆಲ್ಲೋ ಹಸ್ತಿನಾವತಿಯಲ್ಲಿ ಪಾಂಡವರಿಗೆ ಕೌರವರಿಂದ ಅನ್ಯಾಯವಾದರೆ ಎಲ್ಲವನ್ನೂ ಬಿಟ್ಟು ಹೋಗಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಜೊತೆಲಿದ್ದು ಕಾಪಾಡಲಿಲ್ವಾ? ಸಹಾಯ ಮಾಡಲಿಲ್ವಾ? ಅರ್ಜುನನ ಡ್ರೈವರ್ ಆಗಲಿಲ್ವಾ? ಪರಮಾತ್ಮನೇ ಮಾಡಿ ತೋರಿಸಿದ್ದಾನೆ. ಅಲ್ಲೆಲ್ಲೋ ಸೀತೆಯನ್ನು, ರಾಮನ ಹೆಂಡತಿ, ರಾಮ ನಾರ್ತ್ ಇಂಡಿಯನು, ಸೀತೆ ನೇಪಾಳಿ, ಅವಳನ್ನು ರಾವಣ ಶ್ರೀಲಂಕಾದವನು ಕತ್ಕೊಂಡು ಹೋದಾಗ ನನಗೆ ಯಾಕೆ ಅಂತ ಕನ್ನಡಿಗನಾದ ಹನುಮಂತ ಸುಮ್ಮನಿದ್ನಾ? ಅವನು ಹೋಗ್ಲಿಲ್ವಾ? ನಾವು ರಾಮಾಯಣ ಮಹಾಭಾರತ ಓದ್ತೀವಿ, ಮೆಸೇಜ್ ತೆಗೆದುಕೋಬೇಕು ನಾವು. ಸರ್ವಭೂತ ಹಿತೇರತಾಹ ಅಂತ ಭಕ್ತನ ಲಕ್ಷಣಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ದೇಶ ಧರ್ಮಗಳ ಒಂದು ಉಳಿವಿಗಾಗಿ, ಬೆಳವಣಿಗೆಗಾಗಿ ನಾವೆಲ್ಲರೂ ಸೇರುವಂಥ ವಿಶೇಷ ಕಾಲ ಈಗ ಸನ್ನಿಹಿತವಾಗಿದೆ. ಇಂಥ ಮಠ ಮಂದಿರಗಳ ಆಶ್ರಯದಲ್ಲಿ ವಿಶೇಷವಾಗಿ ಅದಕ್ಕೆ ಶಕ್ತಿ ಇದೆ. ನಾವು ಮನೇಲಿ ಕೂತ್ಕೊಂಡು ಇಷ್ಟಿಷ್ಟೆಲ್ಲ ಮಾಡೋಕ್ಕಾಗಲ್ಲ. ಇಂಥ ಕಡೆ ಸೇರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಹೇಗೆ ಸೇರಬೇಕೋ ಹಾಗೆ ಸೇರಬೇಕು. ದಯವಿಟ್ಟು ಎಲ್ಲ ನಮ್ಮ ಮಠ ಮಂದಿರಗಳಲ್ಲಿ ಬೋರ್ಡ್ ಹಾಕಬೇಕು, ಭಾರತೀಯ ವೇಷದಲ್ಲಿ ಬನ್ನಿ, ಭಾರತೀಯ ಕೆಲವು ಸಂಹಿತೆಗಳನ್ನು ಪಾಲಿಸಬೇಕು. ನಾವು ಆ ರೀತಿಯ ಆಚಾರ ವಿಚಾರಗಳನ್ನು ನಾವು ಪಾಲಿಸಬೇಕು. ಅಸರ್ಟಿವ್ ಆಗಿ ಮಾಡಬೇಕಾಗತ್ತೆ. ಹಾಗೆ ಮಾಡೋಣ. ಎಲ್ಲ ಮನಸ್ಸಲ್ಲಿದ್ದೇನೆ, ಮನೆಯಲ್ಲೇ ಇರ್ಬೋದಲ್ಲ. ಮಠಕ್ಕೆ ಅಂತ ಬಂದಾಗ, ಮಂದಿರಕ್ಕೆ ಅಂತ ಬಂದಾಗ, ದೇಶಕ್ಕೆ ಅಂತ ಮಾಡಿದಾಗ, ಫ್ರಮ್ ಬಿಂದಿ ಟು ವೇದಾಂತ ಅಂತ ನಾನು ಹೇಳ್ತಿರ್ತೀನಿ. ಕುಂಕುಮದಿಂದ ಹಿಡಿದು ವೇದಾಂತದವರೆಗೂ ಭಾರತೀಯತೆಯನ್ನು, ಭಾರತೀಯ ಭಾವವನ್ನು, ಸನಾತನ ಸಂಸ್ಕೃತಿಯನ್ನು, ಎಲ್ಲವೂ ಅರ್ಥಪೂರ್ಣವಾದದ್ದು, ಸುಂದರವಾದದ್ದು. ಅದು ನಮ್ಮ ಐಡೆಂಟಿಟಿ, ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಸಾಂಸ್ಕೃತಿಕ ಅಸ್ಮಿತೆ, ನಮ್ಮ ಗುರುತು, ನಮ್ಮ ಹೆಗ್ಗುರುತಾಗಿದೆ. ಅದನ್ನೆಲ್ಲ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಪಶ್ಚಿಮದವರು ತಲೆ ಕೆಟ್ಟಾಗ ಅವ್ರಿಗೂ ಶಾಂತಿ ಕೊಡೋಕ್ಕೆ ಭಾರತೀಯರೇ ಮುಂದಾಗಬೇಕಾಗತ್ತೆ. ನಮ್ಮ ಯೋಗ, ನಮ್ಮ ಆಯುರ್ವೇದ, ನಮ್ಮ ಸಂಗೀತ, ನಮ್ಮ ವೇದಾಂತ ಅವ್ರಿಗೆ ಶಾಂತಿ ಕೊಡುತ್ತೆ. ಹಾಗಾಗಿ ಇಂಥ ದೇಶದಲ್ಲಿ ಹುಟ್ಟಿದಂಥ ನಮಗೆ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ. ಋಷಿ ಪ್ರಣೀತವಾದ ಈ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮಕ್ಕಳನ್ನು ಭಾರತೀಯತೆಯನ್ನು ಕಲಿಸುವಂಥ ಶಾಲೆಗಳಿಗೆ ಹಾಕೋಣ, ಅಥವಾ ನಾವೇ ಅಂಥ ಶಾಲೆಗಳನ್ನು ಪ್ರಾರಂಭ ಮಾಡೋಣ. ಏನಕ್ಕೇನ ಪ್ರಕಾರೇಣ ನಾವು ಇವತ್ತು ನಮ್ಮ ಈ ಆರ್ಷ ಸಂಸ್ಕೃತಿಯನ್ನು ಉಳಿಸುವಂಥ, ಬೆಳೆಸುವಂಥ ಕಡೆಗೆ ಪ್ರಯತ್ನ ಮಾಡೋಣ. ಪ್ರಯತ್ನ ಅಷ್ಟೇ ನಮ್ಮದು, ಮಾಡಿಸೋನೆಲ್ಲ ಭಗವಂತ. ಆದರೆ ನೋಡಿ, ಪಾಂಡವರೆಲ್ಲ ಒಗ್ಗೂಡಿ 7 ಅಕ್ಷೋಹಿಣಿ ಸೈನ್ಯ, ಎಲ್ಲ ಸಜ್ಜನರೆಲ್ಲ ಒಗ್ಗೂಡಿ ನಿಲ್ಲೋವರೆಗೂ ಕೃಷ್ಣ ಪರಮಾತ್ಮ ನೋಡ್ತಾ ಇದ್ದ. ಆಮೇಲೆ ಬಂದ ಸಾರಥ್ಯ ವಹಿಸೋದಕ್ಕೆ. ನಾವು ಏನೂ ಮಾಡದೆ ಕೂತಿದ್ರೆ, ಸೋಮಾರಿಗಳಾದರೆ ಭಗವಂತ ನಮ್ಮ ಸಹಾಯಕ್ಕೆ ಬರಲ್ಲ. ಪುರುಷ ಪ್ರಯತ್ನ ಏನೂ ಅಲ್ಲ ದೈವ ಕೃಪೆಯ ಮುಂದೆ. ಆದರೆ ಒಂದು ಹೆಜ್ಜೆಯನ್ನಿಟ್ಟಂತೆ ನಮ್ಮ ಅಹಂಕಾರವನ್ನು ಬಿಟ್ಟು, ದೇಶ ಧರ್ಮಕ್ಕಾಗಿ ನಮ್ಮ ಸುಖವನ್ನು ಬಿಟ್ಟು, ಕಂಫರ್ಟ್ ಝೋನ್ ಅದನ್ನು ಬಿಟ್ಟು ಒಂದು ಹೆಜ್ಜೆ ನಾವು ಮುಂದೆ ಹಾಕಿದಾಗ ಭಗವಂತ ಅಪಾರವಾದ ಒಂದು ಸಹಯೋಗವನ್ನು ಕೊಟ್ಟು ಮಾಡಿಸ್ಬಿಡ್ತಾನೆ ಸತ್ಕಾರ್ಯವನ್ನು. ಇವತ್ತು ನಾವೆಲ್ಲ ಸನಾತನ ಧರ್ಮದವರು ಜಾಗೃತವಾಗಬೇಕಾಗಿದೆ, ಒಗ್ಗೂಡಬೇಕಾಗಿದೆ.
ನಾನು ನನ್ನದು ಬಿಟ್ಟು ನಮ್ಮ ಸಮಯವನ್ನು ಸ್ವಲ್ಪ, ನಮ್ಮ ಹಣವನ್ನು ಸ್ವಲ್ಪ, ನಮ್ಮ ಭಾವನೆಯನ್ನು ಸ್ವಲ್ಪ, ನಮ್ಮ ವಿದ್ಯೆಯನ್ನು ಸ್ವಲ್ಪ, ಭಗವಂತ ಏನು ಕೊಟ್ಟಿರ್ತಾನೋ ಅದನ್ನು, ನಮ್ಮ ದ್ರವ್ಯವನ್ನು ಸ್ವಲ್ಪ ದೇಶಕ್ಕಾಗಿ ವಿನಿಯೋಗಿಸಬೇಕಾಗಿದೆ. ನಮ್ಮ ದೇಶ ಧರ್ಮದ ಯಾವುದೇ ಒಂದು ಆಯಾಮದಲ್ಲಿ ಯಾರೇ ಕೆಲಸ ಮಾಡ್ತಾ ಇದ್ರು ನಮಗೆ ತೋಚದ ಸಹಾಯವನ್ನು ಕೊಡೋಣ. ತನ್ಮೂಲಕ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ನಾವೆಲ್ಲರೂ ಒಗ್ಗೂಡಿದ್ರೆ ಖಂಡಿತ ಶ್ರೀಕೃಷ್ಣ ಬಂದು ಒಂದು ಅದ್ಭುತವಾದ ಪರಿವರ್ತನಾ ಯುಗ, ಒಂದು ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ತಾರಲ್ಲ, ಒಂದು ಹೊಸ ಒಂದು ಯುಗಾಂತರವೇ ಆಗಲಿದೆ. ಸತ್ಯ ಧರ್ಮಗಳಿಗೆ ಜಯವಾಗಬೇಕಾಗಿದೆ. ಸಾಕು, ಧರ್ಮನಿಂದೇನ ಕೇಳಿದ್ದು ಸಾಕು, ಎಚ್ಚೆತ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬದಲಾಗಬೇಕಾಗಿದೆ ಪಾಶ್ಚಾತ್ಯ ಚಿಂತನೆ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಆ ಭೋಗ ಚಿಂತನೆ ಬದಲಾಗಿ ಯೋಗ ಚಿಂತನೆ ಬರಬೇಕು. ನಮ್ಮ ಪ್ರಧಾನಮಂತ್ರಿಗಳೊಬ್ಬರೇ ಸಾಕು, ಎಷ್ಟು ಆ ಯೋಗಿಯ ಜೀವನ ಇರೋದ್ರಿಂದ ತಾನೇ ಅವ್ರಿಗಿಷ್ಟೆಲ್ಲ ಮಾಡೋಕ್ಕಾಗ್ತಿರೋದು. ಎಷ್ಟು ಸ್ತುತಿನಿಂದೆಗಳನ್ನು ಅವ್ರು ಜೀರ್ಣಿಸ್ಕೊಳ್ತಿದ್ದಾರೆ. ಒಂದು ಸಲ ಹೇಳಿದ್ರಲ್ಲ, ಯಾರೋ ಕೇಳಿದ್ರು, ನವಯುವಕ ಕೇಳ್ದ, ಆಪ್ ಇತ್ನಿ ಗಾಲಿ ಖಾತೆ ಹೋ, ಹೇಗೆ ನೀವು ಹೇಗಿಷ್ಟು ಎನರ್ಜೆಟಿಕ್ ಆಗಿದ್ದೀರಿ? ಅವ್ರು ಹೇಳಿದ್ರು, ದಿನಕ್ಕೆ 20 kg ನಾನು ನಿಂದೆಯನ್ನು ಜೀರ್ಣಿಸ್ಕೊಳ್ತೀನಿ ಅಂತ ತಮಾಷೆಯಾಗಿ ಹೇಳಿದ್ರು. ನಮ್ಮನ್ನು ಯಾರೋ ಬೈದ್ರಂತೆ ಅಂತ ಯಾರೋ ಹೇಳಿದ್ರೆ 3 ದಿನ ನಿದ್ರೆ ಮಾಡಲ್ಲ, ಪಾತ್ರೆಗೆ ಹೋಗ್ತಿರ್ತೀವಿ, ಬಾಗಿಲು ಬಡಿತಿರ್ತೀವಿ. ಅಂದರೆ ತುಲ್ಯನಿಂದ ಸ್ತುತಿ ಅಂತ ಕೃಷ್ಣ ಹೇಳಿದ ಹಾಗೆ ಆ ಯೋಗದ ಶಕ್ತಿ ಇರೋದ್ರಿಂದಲೇ ಇಂಥ ದೇಶವನ್ನು ಸಮರ್ಥವಾಗಿ ನಡೆಸಿದ್ದು. ಕೃಷ್ಣನು ಯೋಗೀಶ್ವರನಲ್ವೇ? ಅದಕ್ಕೆ ಅಂಥ ಧರ್ಮಯುದ್ಧದಲ್ಲಿ ಚಿಕ್ಕ ಪಾರ್ಟಿಗೆ 7 ಅಕ್ಷೋಹಿಣಿ ಸೈನ್ಯಕ್ಕೆ 11 ಅಕ್ಷೋಹಿಣಿ ಸೈನ್ಯದ ಮೇಲೆ ಜೈವನ ತರಿಸ್ಕೊಟ್ಟ. ರಾಮ ಯೋಗೇಶ್ವರನಾದ್ರಿಂದ ಏನೂ ಇಲ್ಲದೆ ನೆಲದಲ್ಲಿ ನಿಂತ್ಕೊಂಡು ನಾರ್ಮಡಿ ಉಟ್ಕೊಂಡು ಅಂಥ ರಾವಣನ ಸದೆ ಬಡಿದ. ಎಲ್ಲಿ ಯೋಗವಿರ್ತವೋ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾತ್ರೋ ಧನುರ್ಧರ ತತ್ರ ಶ್ರೀ ವಿಜಯ ಅಲ್ವೇ? ಅಂಥ ಶ್ರೀ ವಿಜಯಗಳು ಬರಬೇಕು ಅಂದರೆ ನಾವು ಯೋಗ ಮುಖವಾಗೋಣ. ಆ ಯೋಗದ ಒಂದು ಶಕ್ತಿಯಿಂದಲೇ ದೇಶವನ್ನು ಕಟ್ಟಬೇಕಾಗಿದೆ. ಭಾರತ ದೇಶಕ್ಕೆ ಪುನರುತ್ಥಾನಕ್ಕೆ ಏಕೈಕ ಸೂತ್ರ ಯೋಗವೇ ಆಗಿದೆ. ಯೋಗ ಅಂದರೆ ಬರೀ ಯೋಗಾಸನ ಅಲ್ಲ, ಯುಜ್ಯತೆ ಸೇರುವಂಥದ್ದು. ಯಾವುದು? ನಮ್ಮ ಆತ್ಮಸ್ವರೂಪದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮೊಳಗೇ ಇರುವಂತಹ ನಮ್ಮ ವಂಶವಾಹಿನಿಯಲ್ಲಿ ಋಷಿಗಳು ಕೊಟ್ಟಿರುವಂತಹ ಸಂಸ್ಕೃತಿಯನ್ನು ನಮ್ಮೊಳಗೆ ಸ್ವಲ್ಪ ಅಂತರ್ಮುಖವಾಗಿ ದಿನಕ್ಕೆ ಒಂದು 10 ನಿಮಿಷ ನಮ್ಮೊಳಗೆ ನಾವು ಹೋಗಿ ಭಗವಂತ ಏನಿಟ್ಟಿದ್ಯಾ ನನ್ನೊಳಗೆ ಅಂತ ನಾವು ತಿಳ್ಕೊಳ್ತಾ ಹೋದರೆ ಸಾಕು. ಒಂದು ದೊಡ್ಡ ವಿಷನ್, ಒಂದು ದೊಡ್ಡ ದರ್ಶನ ನಮ್ಮಲ್ಲಿ ಸಾಮೂಹಿಕವಾದ ಸಮಷ್ಟಿ ದರ್ಶನ ಮೂಡುತ್ತೆ. ಅಂಥ ಸಮಷ್ಟಿ ದರ್ಶನವನ್ನು ಬೇಗ ನಮ್ಮಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಂಥ ಧರ್ಮ ಸಂಸ್ಥಾಪಕ, ಅಂಥ ಉಜ್ಜಿತವಾದ ಕ್ಷಾತ್ರದ ಶಕ್ತಿಯನ್ನು, ಬ್ರಾಹ್ಮದ ಬೋಧೆಯನ್ನು ಕೊಟ್ಟಂಥ ಯೋಗೀಶ್ವರ ಕೃಷ್ಣ ನಮ್ಮಲ್ಲಿ ಪ್ರೇರೇಪಿಸಲಿ ಅಂತ ನಾವೆಲ್ಲ ಹೃದಯಾಂತರಾಳದಿಂದ ಪ್ರಾರ್ಥಿಸೋಣ. ಶ್ರೀಮಠದ ಆಶ್ರಯದಲ್ಲಿ ಬಂದು ಈ ಸುಂದರವಾದ ಪರಮ ಪ್ರಶಸ್ತವಾದ ಪುಣ್ಯ ಭೂಮಿಯಲ್ಲಿ ನಿಂತು ತುಂಬ ಹಿರಿಯರಾದಂಥ ಯೋಗಿಗಳಿಬ್ಬರ ಒಂದು ಸಮ್ಮುಖದಲ್ಲಿ, ಸಜ್ಜನರಾದ ಹಿರಿಯರಾದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಮಠಕ್ಕೆ ಹಾಗೂ ತಾಳ್ಮೆಯಿಂದ ಪ್ರೀತಿಯಿಂದ ಆಲಿಸಿದಂಥ ನಿಮ್ಮೆಲ್ಲರಿಗೂ ನನ್ನ ವಿನಮ್ರ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ. ಇನ್ನೂ ಜೋರಾಗಿ ಹೇಳೋ ಶಕ್ತಿ ಇದೆ, ಹೇಳೋಣ. ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ.